ಈ ಸೂರ್ಯನ ರೋಮ ರೋಮದಲ್ಲಿ ಚುಮ್ಮುದಿದೆ ರೋಷವೆಂಬ ಜ್ವಾಲೆ. ಈ ನನ್ನ ರೋಷವೆಂಬ ಜ್ವಾಲೆ ನಂದಬೇಕಾದರೆ ನನ್ನ ಎದುರಾಳಿಯೇ ಬೆಪ್ಪಗಿತು. ಅವನ ಬಿಸಿ ರಕ್ತ ಕುಡಿದಾಗಲೇ ಈ ಸೂರ್ಯನ ರೋಷ ನಂದುವುದು. ಲೇ ಕರ್ಮೇಂದ್ರ, ಸತ್ಯದ ಮೇಲೆ ಹೊಡೆದಂತೆ ಸುಳ್ಳನ್ನು ಸತ್ಯವೆಂದು ಸಾಬೀತುಪಡಿಸಿ ಅಮಾಯಕನಾದ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದೀಯಾ? ಈ ಸೂರ್ಯನ ಯಾಕಾದರೂ ಕೆಣಕಿದೆ ಎಂದೆನಿಸಬೇಕು. ಆ ರೀತಿ ಆಟ ಆಡಿಸುವೆ ನಿನ್ನನ್ನು. ಆದರೆ ನನ್ನ ಜೀವನವೇ ಸೂತ್ರವಿಲ್ಲದ ಗಾಳಿ ಪದದಂತಾಯಿತು. 25 ವರ್ಷದ ನನ್ನ ಜೀವನದ ರಹಸ್ಯ ಎಂದು ನನಗೆ ತಿಳಿಯಿತು. ಏನು ಮಾಡುವುದು? ನನ್ನ ತಂದೆ ತಾಯಿ ಯಾರೆಂಬುದು ನನಗೆ ಗೊತ್ತಿಲ್ಲ. ಆದರೆ ಅಮ್ಮ ಜನ್ಮದಾತೆ, ಉಸಿರು ಕೊಟ್ಟು ಜನ್ಮ ನೀಡಿ ರಕ್ತ ಬಸಿದು ಉಣಿಸಿ ಹೆಸರಿಟ್ಟು ಜಗವ ತೋರಿಸಿ ಮುತ್ತು ಕೊಟ್ಟು ತುತ್ತನ್ನು ಉಣಿಸಿ ತಾಯಿ ಎಂದು ಗುರುತಿಸುವುದಕ್ಕಿಂತ ಪೂರ್ವದಲ್ಲಿ ಕಣ್ಮರೆಯಾದೆಯ ತಾಯಿ, ಕಣ್ಮರೆಯಾದೆಯ. ನನಗೆ ಜನ್ಮ ನೀಡಿದ ಜನ್ಮದಾತೆ ಎಲ್ಲಮ್ಮ ನೀನು. ಈ ನಿನ್ನ ಮಗನ ಗೋಳು ನೋಡಮ್ಮ. ನಾ ಕೊಲೆ ಮಾಡದಿದ್ದರೂ ಕೊಲೆಗಾರನಾಗಿ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದೆ. ಆದರೆ ಯಾರೋ ಪುಣ್ಯಾತ್ಮರು ಬಂದು ಬೇರ್ಪಟ್ಟು ನನ್ನನ್ನು ಬಿಡುಗಡೆ ಮಾಡಿಸಿದ್ದಾರೆ. ಆ ಪುಣ್ಯಾತ್ಮರು ಯಾರಿರಬಹುದು? ನಾನೇ ನಿನಗೆ ಬೇಲ್ ಕೊಟ್ಟು ಬಿಡಿಸಿಕೊಂಡು ಬಂದಿರುವೆ. ಏನು, ನೀವು ನನ್ನನ್ನು ಬೇರ್ಕೊಟ್ಟು ಬಿಡುಗಡೆ ಮಾಡಿಸಿದ್ದೀರಾ? ನೀವು ಯಾರೆಂಬುದು ನನಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಈ ಊರ ಜನರಿಂದ ಕೇಳಿ ತಿಳಿದಿ ತುಂಬಾ ಒಳ್ಳೆಯ ವ್ಯಕ್ತಿ, ಇಂಥ ಕೆಟ್ಟ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ಎಲ್ಲರೂ ಹೇಳಿದರು. ಅದಕ್ಕಾಗಿ ನಿಮಗೆ ಬೇಲ್ ಕೊಟ್ಟು ಬಿಡಿಸಿಕೊಂಡು ಬಂದಿರುವೆ. ನನ್ನ ಜೀವನದ ಸ್ಥಿತಿಗತಿನೇ ಬದಲಾಗಿದೆ. ಹೆಣ್ಣನ್ನು ಗೌರವಿಸುವ ನನಗೆ ಹೆಣ್ಣಿನ ಶೀಲವನ್ನು ಮಾಡಿದ ಪಾಪಿ ಎಂಬ ಕಟ್ಟಿಕೊಂಡು ಅಷ್ಟೇ ಅಲ್ಲವೇ ಆ ಹೆಣ್ಣಿನ ಜೀವನ ಬಲಿ ಪಡೆದ ಕೊಲೆಪಾತಕನೆಂಬ ಅಪವಾದ ಹೊತ್ತುಕೊಂಡೆ. ಕೊನೆಗೆ ನಾನೊಬ್ಬ ತಂದೆ ತಾಯಿ ಇಲ್ಲದ ಅನಾಥನೆಂಬ ಸತ್ಯವನ್ನು ತಿಳಿದುಕೊಂಡೆ. ಇದೇನಪ್ಪ ನನ್ನ ಜೀವನದ ವ್ಯಥೆ. ನೀವು ದೇವರಂತೆ ಬಂದು ಜೈಲಿನಿಂದ ಬಿಡಿಸಿದ ಪುಣ್ಯಾತ್ಮರಪ್ಪ, ನೀವು ಪುಣ್ಯಾತ್ಮರು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ಮಾನವನ ಧರ್ಮ. ಧರ್ಮವಂತರ ರಕ್ಷಣೆ ಮಾಡುವುದೇ ಈ ಕಳ್ಳನ ಕರ್ತವ್ಯ. ನೀ ಊರಿಗೆ ಕಾಲಿಟ್ಟಿದ್ದೆ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ. ತಂದೆ ಅನಾಥರೆಂದರೆಯಲ್ಲ, ತಂದೆ ತಾಯಿ ಯಾರಿಲ್ಲವೇ ನಿಮಗೆ? ನನಗೆ ತಂದೆ ತಾಯಿ ಯಾರೆಂಬುದು ನನಗೆ ಗೊತ್ತಿಲ್ಲ.
ಆದರೆ ಅವರೇ ನನ್ನ ಅಣ್ಣ ತಮ್ಮರೆಂದು ತಿಳಿದಿದ್ದೆ. ಅವರೇ ನೀನು ಈ ಮನೆಯ ಮಗನಲ್ಲವೆಂದು ಮನೆಯಿಂದ ಹೊರ ಹಾಕಿದರಪ್ಪ, ಮನೆಯಿಂದ ಹೊರ ಹಾಕಿದರು. ಆ ಮನೆಯ ಸಜಿಯ ಶೀಲ ಗೆಡಿಸಿದ ದುರಾತ್ಮನೆಂದು ಮನೆಯಿಂದ ಹೊರ ಹಾಕಿದರಪ್ಪ. ನನ್ನ ವಿಷಯ ಆಗಿರಲಿ, ನೀವು ಯಾರೆನ್ನುವುದನ್ನು ಇವತ್ತಾಗಲಿಲ್ಲ. ನನ್ನ ಹೆಸರು ಕರ್ಣ ಅಂತ. ತಂದೆ ತಾಯಿ ಇಲ್ಲದ ನನ್ನನ್ನು ನನ್ನ ಚಿಕ್ಕಪ್ಪ ಸಾಕಿಸಲು ಇದ್ದವರೇ. ನಾನು ಈ ಊರಿಗೆ ಕಾಲಿಡಲು ಕಾರಣ, ಈ ಊರಲ್ಲಿ ದುಷ್ಟರದ ಬಾಳಿಕೆ ಹೆಚ್ಚಾಗಿದೆಯಂತೆ. ಅವರ ಕರಗಿಸಲು ನನ್ನ ಚಿಕ್ಕಪ್ಪನೇ ಕಳಿಸಿರುವನು. ಅಂದ ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಸೂರ್ಯ ಅಂತ. ನಾವಿಬ್ಬರು ಒಂದೇ ದೋಣಿಯ ಪ್ರಯಾಣಿಕರು. ನಿಮಗೂ ಎತ್ತವರಿಲ್ಲ, ನನಗೂ ಎತ್ತವರಿಲ್ಲ. ನಿನ್ನನ್ನು ನನ್ನ ಸಹೋದರನೆಂದು ಕರೆಯಬಹುದೇ? ಧಾರಾಳವಾಗಿ ಕರೆಯಬಹುದು. ಅಣ್ಣ ತಮ್ಮರು ಯಾರೆಂಬುವುದೇ ಗೊತ್ತಿಲ್ಲದ ನಮಗೆ ಇನ್ನು ಮುಂದೆ ಅಣ್ಣ ತಮ್ಮರಾಗಿ ಬಾಳೋಣ. ನಾನು ನಿಮ್ಮನ್ನು ಅಣ್ಣನೆಂದು ಕರೆಯಲೇ? ಅಣ್ಣ, ನಿನ್ನ ಬಾಯಿಂದ ಅಣ್ಣನೆಂಬ ನುಡಿ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹಾ ಕರ್ಣ, ನಾನಿನ್ನು ಬರುತ್ತೇನೆ. ಎಲ್ಲಿಗೆ ಹೊರಟಿರುವೆ ಅಣ್ಣ? ನನ್ನನ್ನು ಈ ಸ್ಥಿತಿಗೆ ತಂದ ಘಟ ಉರುಳಿಸಲು ಹೌದು ಕರ್ಣ, ಆ ಅಳಿಯ ಧರ್ಮೇಂದ್ರನೇ ರೇವತಿಯ ಶೀಲ ಗೆಡಿಸಿದರು. ಆ ಅವಮಾನ ತಾಳಲಾರದೆ ರೇವತಿ ವಿಷ ಸೇವಿಸಿ ಸಾವನ್ನಪ್ಪಿದಳು. ಆದರೆ ಆ ಕರ್ಮೇಂದ್ರ ದ್ರೋಹ ಮಾಡಿದ ಯಶ ಕೃತ್ಯಗಳನ್ನು ನನ್ನ ತಲೆಗೆ ಕಟ್ಟಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ ಆ ಕಿರಾತಕನಿಗೆ ಯಮನ ತಲೆಗೆ ತೋರಿಸುತ್ತೇನೆ ಕರ್ಣ. ನಾನಿನ್ನು ಬರುತ್ತೇನೆ. ಆ ಕರ್ಮೇಂದ್ರನಿಗೆ ಒಂದು ಗತಿ ಕಾಣಿಸುತ್ತೇನೆ. ಹೋಗು ಸಹೋದರ, ಹೋಗು. ನೀನು ಆ ಕರ್ಮೇಂದ್ರನಿಗೆ ಒಂದು ಗತಿ ಕಾಣಿಸಿದರೆ ನಾನು ಆ ರಾಬಾದೂರನಿಗೆ ನರಕ ತೋರಿಸುತ್ತೇನೆ. ಸುಮಿತ್ರಳ ಮೈಯಿಂದ ಹೊರಹೊಮ್ಮುವ ಹೆಣ್ತನದ ಸುಗಂಧದ ಸುವಾಸನೆ ಸೋಕಿದಾಗಿನಿಂದ ಆಸೆಯ ಚಿಗುರು ಚಿಮ್ಮುತ್ತಿದೆ ನನ್ನ ಮನದಲ್ಲಿ. ಆ ಸುಮಿತ್ರಳ ಸೌಂದರ್ಯ ನೆಲೆಯೂರಿ ನಿಂತಿದೆ ನನ್ನ ಹೃದಯ ಮಂದಿರದಲ್ಲಿ.
ಕಂಡಿದ್ದು ಕನಸೆ. ಆದಷ್ಟು ಬೇಗನೆ ನಾನು ಕಂಡ ಕನಸನ್ನು ನನಸು ಮಾಡಿಕೊಳ್ಳಲೇಬೇಕು. ಲೇ ಶೀಲ, ನಿನ್ನ ಧೈರ್ಯ ಕುಗ್ಗಬೇಕಾದರೆ ನಿನ್ನ ಹೆಂಡತಿ ಸುಮಿತ್ರಳ ಶೀಲ ಮಣ್ಣು ಪಾಲಾಗಲೇಬೇಕು. ಲೇ ಸುಮಿತ್ರ, ಒಂದು ಈ ಶ್ರೀಮಂತನಿಗೆ ಸಿಡಿಮಿಡಿ ಮಾತನಾಡಿ ಸರಕರಿಗೆ ಹೋದ ಮಾತ್ರಕ್ಕೆ ನೀನು ಗೆದ್ದೆ ಎಂದು ಹಿಗ್ಗಬೇಡ. ಇಂದು ಹಠ ತೊಟ್ಟ ಘಟ ಸರ್ಪವಾಗಿ ನಿಂತಿರುವೆ. ನೀನು ಬರುವ ದಾರಿಯನ್ನು ಕಾಯುತ್ತ ಹೊಲಿಯಂತೆ ನಿಂತಿರುವ ಈ ರೋಬಹದ್ದೂರನನ್ನು ಕಂಡು ಮಾತನಾಡಿಸುವುದೇ ಹಾಗೆ ಹೊರಟಿರುವೆಯಲ್ಲ. ನಾನು ನಿಂತಿರುವುದು ಕಾಣುತ್ತಿಲ್ಲವೇ ನಿನ್ನ ಕಣ್ಣಿಗೆ? ಮಾನುಳ್ಳವರು ಎದುರಿಗೆ ಬಂದ್ರೆ ಅವ್ರಿಗೆ ಕೈ ಮುಗ್ದು ಗೌರವ ಕೊಟ್ಟು ಕಳಿಸೋದು ಕೇಳಿದ್ದೇನೆ. ಆದ್ರೆ ಮಾನಗೆಟ್ಟವರು ಕಣ್ಮುಂದೆ ಬಂದ್ರೆ ಮಹಾ ಪಾಪವೇ ಸರಿ. ಮಾತಾಡ್ಸೋದು ದೂರ ಹೋಯ್ತು. ಯಾಕಂದ್ರೆ ಕೊಳಚೆಗೆ ಕಲ್ಲೆಸ್ತು ನಾವೇ ಮುಖಕ್ಕೆ ಸಿಡಿಸ್ಕೊಳ್ಬೇಕಾಗುತ್ತೆ. ಧೋರಣಿಗೆ ಪಾಂಚೆಯನ್ನು ಮಾತನಾಡಿ ಮಾನ ಕಳೆದುಕೊಳ್ಳಬೇಡ ನನ್ನ ಕೈಯಲ್ಲಿ. ಒಂದು ಸಿಡಿಮಿಡಿ ಮಾತನಾಡಿ ಹೋದ ಮಾತ್ರಕ್ಕೆ ನೀನು ಬಚಾವಾದೆ ಎಂದು ತಿಳಿದುಕೊಳ್ಳಬೇಡ. ನೀನು ಎಷ್ಟಾದರೂ ಹೆಣ್ಣು, ನಾನು ಗಂಡು. ನಿನ್ನ ಈ ಹೆಂಡಕ್ಕೆ ಕಳಬರದೆ ನನ್ನಂತಹ ಶೂರನಿಂದ ಅದನ್ನು ಬೆರೆತು ನನ್ನನ್ನು ಕೊರತೆಗೆ ಹೋಲಿಸಿದೆಯೋ ಕೈಯಾಳಿ? ಸಾಕಾರ, ಈ ಸುಮಿತ್ರ ಕೈಯಾಳಿಯಲ್ಲ, ಗರತಿ ಹೆಣ್ಣು. ಈ ಗರತಿ ಹೆಣ್ಣನ್ನು ಕೆಣಕಿ ಈಗಿನ ಸಾವಿನ ಗುಂಡಿಗೆ ನೀನೆ ತೋಡ್ಕೋಬೇಡ. ಸಾವಿನ ಗುಂಡಿ? ಲೇ ಸುಮಿತ್ರ, ಸಾವು ಎನ್ನುವುದು ಈ ಸಾವುಕಾರನ ಸನಿಹ ಕೂಡ ಸುಳಿಯಲಾರದು. ಅಂಥದರಲ್ಲಿ ನಿನ್ನನ್ನು ಕೆಣಕಿದರೆ ಹಾಗಾದರೆ ನಿನ್ನನ್ನು ಕೆಣಕಿ ಒಂದಿಷ್ಟು ದೇಹ ಸುಖ ಮುನ್ನದೇ ಬಿಡಲ. ನನ್ನ ದೇಹ ಸುಖ ಉಂಟಿನ ಅಂತ ಹುಚ್ಚರಂತೆ ಹಾರಂತ ನಿಜವಾದ್ರೆ ನನ್ನ ಕೈಯಲ್ಲಿ ನೀನು ಚಟ್ಟ ಕಟ್ಸ್ಕೋಬೇಕಂತ ನೀನಿಸಿದ್ಯಾ? ಈ ರೋಗ ತೋರಣೆಗೆ ಚಪ್ಪಲಿಗೆ ಹೋಲಿಸಿ ಮಾತನಾಡಿದೆಯೋ ಬಂದರಂಡೆ. ಇನ್ನು ಬಳಿಯಲಾರದು ನಿನ್ನ ಶೀಲ, ಇನ್ನು ಬಳಿಯಲಾರದು ಈ ನಿನ್ನ ಶೀಲ. ಏನಂದ್ಯೋ ಮುಟ್ಟಾಳ? ಮುಟ್ಟಾಳ ನಾನಲ್ಲ ಸುಮಿತ್ರ, ಭೋಜಸಿದ್ದನ್ನು ಕಚ್ಚಿ ತಿನ್ನುವ ರಣಭೇದಗಾರ. ನೋಡು, ಮರ್ಯಾದೆಯಿಂದ ಹೇಳುತ್ತೇನೆ, ನೀನಾಗೆ ಬಂದು ನನ್ನ ಬಲವಾಗಿ ಸುಖ ಕೊಟ್ಟರೆ ಸರಿ, ಇಲ್ಲವಾದರೆ ನನ್ನ ಕಾಮವೆಂಬ ವಿಷ ಬೆರೆಸಿ ನಿನ್ನ ಬಾಳನ್ನು ಹಾಳು ಮಾಡುವ ಹಿತ ತಪ್ಪಡೋದು ಹೋಗಬೇಕಾಗುತ್ತದೆ. ದೂರ ಸರ್ದು ನಿಂತು ಮಾತಾಡೋ ಕಾಮದ ನಾಯಿ. ಒಂಟೆನು ಸಿಕ್ಕಿದ ಅಂತ ಈ ರೀತಿ ರಾಕ್ಷಸರಂತೆ ವರ್ತಿಸ್ತಾ ಇದ್ದೇನ? ನಾಚಿಕೆ ಆಗೋದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ? ಸುಮಿತ್ರ, ನಾನು ರಾಕ್ಷಸನಾಗುವ ಮೊದಲೇ ಒಪ್ಪಿ ಮುದ್ದಾಡು. ಇಲ್ಲವಾದರೆ ಯಾರು ಇಲ್ಲದ ಈ ದೊಡ್ಡ ಅಡವಿಯಲ್ಲಿ ಬಲವಂತವಾಗಿ ಕೊಕ್ಕಿ ತಿನ್ನಬೇಕಾದೀತು. ದ್ರೌಪದಿಯನ್ನು ಕೆಣಕಿದ ದುಷ್ಟ ದುಶ್ಶಾಸನ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಸಿಕ್ಕು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮರ್ತೇನೋ? ಲೇ ಸುಮಿತ್ರ, ಮದ ತುಂಬಿದ ಮದ ನಾರಿ ದ್ವಾಪರ ಯುಗದ ಹರಿಕಥೆಗಳನ್ನು ಹೇಳಿ ಈ ಕಡಿಮನನ್ನು ಕೆರಳಿಸಬೇಡ. ಕಂಡ ಹೆಣ್ಣುಗಳೊಡನೆ ಸರಸವಾಡಿದ ಈ ಸರ್ದಾರನಿಗೆ ಸವಾಲ್ ಹಾಕುವೆಯೋ ಬಂದರಂಡೆ. ಮುಚ್ಚ ಬಾಯಿ ಕತ್ತಲಿನ ಮಗನೇ. ಕಂಡ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಿದ್ದ ನಿಜವಾದ್ರೆ ನಾನು ನಿನ್ನ ಹೆಂಡತಿಯ ಜೊತೆ ಬೇರೊಬ್ಬ ಗಂಡಸ
ಕಡವಿ ಆಟ ಆಡಲೇ. ಎಲ್ಲೋ ನಾಯಿ ಅಂತಾನೆ ನನ್ನ ಜೊತೆ ಆಟ ಆಡೋದಕ್ಕೆ ನಾನೇನನ್ನು ಇಟ್ಟುಕೊಳ್ಳೋ ಸೋಳ ಅಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನೀತಿವಂತ ಗಂಡನ ಕೈಯಲ್ಲಿ ಜೀವನ ನಡೆಸುತ್ತಿರುವ ಪ್ರತಿರತ ಹೆಣ್ಣು ನಾನು. ಪ್ರತಿವ್ರತ ಲೇ ಸುಮಿತ್ರ, ನಿನ್ನಂತಹ ಪತಿವ್ರತೆಯನ್ನು ಮಾಡುವ ಹೇಸಿ ಕೃತ್ಯ ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ಗಂಡನಿಂದ ಕಾಮದ ಸುಖ ಸಿಗಲಾರದೆಂದು ಗಂಡನನ್ನು ಊರಿಗೆ ಕಳುಹಿಸಿ ಅಂತಿರುವ ಹುಡುಗನನ್ನು ಮನೆಗೆ ಕರೆಸಿಕೊಂಡು ತನ್ನ ಮನ ಬಿಚ್ಚಿಗೆಂತೆ ಕಾಮ ಕ್ರೀಡೆಯಾಡುವ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನೇ ಸರ್ವಸ್ವವೆಂದು ಸೆಂಟಿಮೆಂಟಲ್ ಆಗಲು ಹೊಡೆದು ಸಾಯಂಕಾಲದವರೆಗೂ ಸಾಯುವಂತಹ ಮುಳುಗನ ಜೊತೆ ಸರಸವಾಡಿ ತಮ್ಮ ಕಾಮದ ತೀಟಿಯನ್ನು ತೀರಿಸಿಕೊಳ್ಳುವ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಮುತ್ತಿನ ನೆಪ ಹೇಳಿ ಗಂಡನಿಗೆ 5 ದಿನ ಮುಟ್ಟಲು ಅವಕಾಶವಿಲ್ಲವೆಂದು ವೇದಾಂತವನ್ನು ಹೇಳಿ ಮಿಂಡನನ್ನು ಮನೆಗೆ ಕರೆಸಿಕೊಂಡು ಮಿಂಡನ ಮೈ ತೊಳೆದು ಗಂಡನ ಪಂಚೆಯನ್ನುಡಿಸಿ ಅತ್ತೆಯ ಸೀರೆಯ ಸೆರಗಿನಿಂದ ಮಿಂಡನ ನೆತ್ತಿಯನ್ನು ಒರೆಸುವ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಎಲ್ಲವೂ ಹೆಣ್ಣು ಮಕ್ಕಳು ಒಂದೇ ರೀತಿ ಇರ್ತಾರಂತ ಹೆಣ್ಣಿಗೆ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಾ ಇದೆಯಲ್ಲ. ಒಂದು ಮಾತಾದ್ರೆ ಸರಿಯಾಗಿ ಅರ್ಥ ಮಾಡ್ಕೋ. ಇಲ್ಲಿ ಕುಳಿತಿರೋ ಪ್ರತಿಯೊಂದು ಗರತಿ ಹೆಣ್ಣುಗಳು ನೀನಾಡ್ರ ಒಂದೊಂದು ಮಾತನ್ನು ಕೇಳಿ ತಾನೆಟ್ಟ ಚಪ್ಪನೆ ಹಾರವನ್ನು ನಿನ್ನ ನನಗೆ ಚಪ್ಪಲಿ ಹಾರ ಹೋಗುತ್ತಾರೆಂದು ನಿಚ್ಚಳವಾಗಿ ಉಚ್ಚರಿಸಿದೆಯೇ ಬಿಂಕದ ಮದ ನಾರಿ. ಇನ್ನು ಒಲಿಯಲಾರದು ನಿನ್ನ ಶೀಲ, ಇನ್ನು ಒಲಿಯಲಾರದು ನಿನ್ನ ಶೀಲ. ಲೇ ರಾವಬಾತುರ, ಕೊತ್ತು ಕೊಟ್ಟು ಬೆಳೆಸಿದ ನನ್ನ ತಾಯ ಸಮಾನನಾದ ನನ್ನ ಅತ್ತಿಗೆ ಮೇಲಿನ ಕಾಮದ ದೃಷ್ಟಿನ ಹಾಕಿದೀಯ ಕಾಮುಕ. ಏ ಸೂರ್ಯ, ಈ ಕೋಟಾಧೀಶ್ವರನಿಗೆ ಕಾಮಕನೆಂದು ಬಗಳಿಯೋ ಬಡ ಭಿಕಾರಿ. ನೀ ಮಾಡುವ ಏಷಿ ಕೆಲಸಕ್ಕೆ ಕಾಮುಕ ಎನ್ನದೆ ಪರಮಾತ್ಮನನ್ನ ಬೇಕಿದ ಕಡುಕ. ಹೇ ರಾವಬಾತುರ, ನನ್ನ ಅತ್ತಿ ಎಂದರೆ ಗಂಗೆಯಷ್ಟೇ ಪವಿತ್ರಳು. ಇಂಥ ನನ್ನ ಚಿನ್ನದಂತ ಅತ್ತಿಗೆಯನ್ನು ನಡುದಾರಿಯಲ್ಲಿ ಅಡ್ಡಾಗಿರುವಿ ಯಾವ ವಂಚಕ. ಲೇ ಸೂರ್ಯ, ಇವಳು ನಿನ್ನ ಅತ್ತಿಗೆ, ನೀನು ಇವಳ ಮೈದುನ. ಲೇ ಸೂರ್ಯ, ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಜೈಲು ಸೇರಿದ ಕೊಲೆಗಾತುಕ ನೀನು. ನೀನು ಇವರನ್ನು ಕಾಪಾಡಲು ಬಂದಿರುವೆಯಾ? ಲೇ ಸೂರ್ಯ, ನೀನು ಎಷ್ಟೊಂದು ನೀತಿವಂತವನಾಗಿದ್ದರೆ ಒಂದು ಹೆಣ್ಣಿನ ಶೀಲವನ್ನು ಹೋಳು ಮಾಡಿ ಅವಳ ಸಾವಿಗೆ ಕಾರಣನಾಗುತ್ತಿರಲಿಲ್ಲ. ಈಗ ನೀನೇನು ಸಾಚಾನಂತೆ ನಟಿಸಲು ಬರಬೇಡ. ನಿನ್ನ ಮುಂದೆ ನಟನೆ ಮಾಡಲು ಬಂದಿಲ್ಲ. ಮಾಡುವ ತಪ್ಪನ್ನು ನನ್ನ ತಲೆಯ ಮೇಲೆ ಹೊರಸಿ ನನ್ನನ್ನು ಜೈಲಿಗೆ ಕಳಿಸಿದ ಆ ನಿನ್ನಯ ಕರ್ಮೇಂದ್ರ ಒಟ್ಟೊಟ್ಟಾಗಿ ಕಡಿಯ ಬಂದಿರುವೆ. ಸುಮ್ಮನೆ ಕೋಪಕ್ಕೆ ಆಹುತಿಯಾಗೋಣ. ಹೊರಟು ಹೋಗಲು ಬಂದಿಲ್ಲ ಸೂರ್ಯ. ಸಿಹಿ ತುಂಬಿದ ಈ ಹೆಣ್ಣಿನ ಶೀಲವನ್ನು ಸವಿಯಲು ಬಂದಿರುವೆ. ಶೀಲ ಸವಿಯಲು ಬಂದ ಈ ರಸಿಕನ ಪ್ರೇಮ ಸಲ್ಲಾಪಕ್ಕೆ ಅಡ್ಡಿಪಡಿಸದೆ ಸೈಲೆಂಟ್ ಆಗಿ ಹೊರಟು ಹೋಗು ಇಲ್ಲಿಂದ.
ಲೇ ಸಾಹುಕಾರ, ನೀ ಮಾಡುವ ನೀಚ ಕೆಲಸ ನೋಡಿ ಸೈಲೆಂಟ್ ಆಗಿರೋ ನಾನೇನು ನರಿ ಅಲ್ಲ. ನಿಮ್ಮಂತ ಕಾಮ ತುಂಬಿದ ನಾಯಿಗಳನ್ನು ಬೇಟೆಯಾಡಲು ಬಂದ ಹುಲಿ ಹುಲಿಯೊಂದಿಗೆ ಈ ಬಹುತೂರನ ಎದುರು ಯುದ್ಧ ಮಾಡಲು ಬಂದರೆ ಒಬ್ಬನಾಗಬೇ ಈ ಹಂತಕನ ಕೈಯಲ್ಲಿ. ನೋಡು ಸೂರ್ಯ, ಮಾತಿಗೆ ಮಾತು ಬೆಳೆಸುವುದು ಬೇಡ. ನನ್ನ ಕಾಮದ ನೆತ್ತಿಗೆ ಏರುವ ಮೊದಲು ಇವಳನ್ನು ನನಗೊಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ಹೆಣ್ಣು ಜಗದ ಕಣ್ಣು, ಹೆಣ್ಣಿನಿಂದಲೇ ಜಗ ಬೆಳಗುತ್ತಿರುವುದು. ಜಗ ಬೆಳಗುವ ಹೆಣ್ಣನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲು ನಾನೇನು ನಪೂಷಕನಲ್ಲ. ನಿಮ್ಮಂತ ಕಾಮುಕರನ್ನು ಇದೇ ನನ್ನ ಗಂಡುಗಳಿಂದ ಕಡಿದು ಹಾಕಿ ಕಾಲಲ್ಲಿ ಮೆಟ್ಟಿಸಿರುವ ಯಮ ನಾನು. ಯಮ? ಲೇ ಸೂರ್ಯ, ನಿನ್ನಂತಹ ಯಮನನ್ನು ಹೆಡೆಮರಿಗೆ ಕಟ್ಟಿದ ಹೊಮ್ಮಿರ ಕಣ್ಣಾಗಿ ರಾವ್ ಬಹದ್ದೂರ. ನೋಡು ಸೂರ್ಯ, ಇವಳನ್ನು ಕಾಪಾಡಲು ಬಂದು ಈ ರೋಷಗಾನ ಕ್ರೋಶಕ್ಕೆ ಕಾರಣನಾಗಬೇಡ. ಈ ಸೂಳೆಯ ಶೀಲವನ್ನು ಹದ್ದಿನಂತೆ ಹರಿದು ತಿನ್ನುವೆ. ನೀನು ಕೂಡ ಮರೆಯಲ್ಲಿ ನಿಂತು ಕಣ್ತುಂಬಿಕೋ. ಮಾತು ಮಾತುಗೂ ಸೂಳೆ ಸೂಳೆ ಅಂತ ಬರುತ್ತಾ ಇದೆಯಲ್ಲ, ನೀನೇನು ಸೂಳೆಯರ ಗರ್ಭದಲ್ಲಿ ಹುಟ್ಟಿದ ಬಂಡ ಏನು? ನನಗೆ ಸೋಳಿ ಎನ್ನುವೆ, ನನ್ನ ತಾಯಿಗೆ ಸೋಳಿ ಎನ್ನುವೇನೆ. ಹುಚ್ಚು ಮುಂಡೆ ನಾನಲ್ವೋ? ಹುಚ್ಚು ಮುಂಡೆ ತರ ನೀನನ್ನು ಮುಟ್ಟಲು ಬಂದಿರುವಲ್ಲ, ನೀನು ಹುಚ್ಚು ಮುಂಡೆ. ಸುಮಿತ್ರ, ನಿನ್ನ ಸೊಕ್ಕು ಕರಗಬೇಕಾದರೆ ನಿನ್ನ ಸೊಕ್ಕು ಕರಗಬೇಕಾದರೆ ನನ್ನ ಕಾಮದ ಬೋಳ ಹೂಡಿ ಇಂಚಿಂಚಾಗಿ ಅನುಭವಿಸಲೇಬೇಕು ಈ ನಿನ್ನ ಹೊರೆಯದ ದೇಹವನ್ನು. ಇನ್ನು ಉಳಿಯಲಾರದು ಸುಮಿತ್ರ ಈ ನಿನ್ನ ಶೀಲ. ಮೊಟ್ಟಿನೊಳಗೆ ನನ್ನ ಹತ್ತಿಗೆಯನ್ನು ಹಸಿರು ಹಪ್ಪುಲಿಯಂತೆ ಹರಿದಿನ್ನುವೆ ನನ್ನ ದೇಹವನ್ನು. ಮುಟ್ಟೋದಷ್ಟೇ ಅಲ್ಲ ಸೂರ್ಯ, ಇವಳ ಶೀಲವನ್ನು ಸಮಾಧಿ ಮಾಡುವೆ. ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ಮೊಟ್ಟಿನೊಡನೆ ನನ್ನ ಹತ್ತಿಗೆಯನ್ನು ನೀ ಮುಟ್ಟುವುದರೊಳಗಾಗಿ ಇದೇ ಗಂಡು ಹೊಡೆಯಿಂದ ನಿನ್ನ ರುಂಡ ಮುಂಡವನ್ನೇ ಹಾಕುವೆ. ಬೇಡಪ್ಪ ವೈದ್ಯನ, ಬೇಡ. ಇದೊಂದು ಸಾರಿ ಬಿಟ್ಬಿಡು ಈ ಕಟುಕನನ್ನು. ರಾವ್ ಬಹದ್ದೂರ, ನನ್ನ ಅತ್ತಿಗೆ ಮಾತಿಗೆ ಮಾನತೆ ಕೊಟ್ಟು ಇದೊಂದು ಸಲ ನಿನ್ನನ್ನು ಜೀವಂತವಾಗಿ ಬಿಡುವೆ. ಇನ್ನೊಂದು ಸಲ ಇಂಥ ನೀತಿ ಕೆಲಸ ಮಾಡುತ್ತೆಯಾದರೆ ನಿನ್ನನ್ನು ಜೀವಂತವಾಗಿ ಸಮಾಧಿ ಮಾಡುವೆ ಮಗನೇ, ಎಚ್ಚರ. ಲೇ ಸೂರ್ಯ, ನಾನು ಕಾಳಿಂಗ ಸರ್ಪ ಬಿದ್ದಂತೆ. ಈ ಕಾಳಿಂಗ ಸರ್ಪವನ್ನು ಕೆಣಕಿದರೆ ನಿನ್ನನ್ನು ಕಚ್ಚುವವರೆಗೂ ನನ್ನ ಸೇಡು ತೀರುವುದಿಲ್ಲ. ಲೇ ಸೂರ್ಯ, ನಿಮ್ಮಂತಹ ಬಡ ಭಿಕಾರಿಗಳಿಗೆ ಕೆರಿಸಾಗ ರೊಟ್ಟಿಲ್ಲಂದ್ರೂ ಮೈಯಾಗ ತೋರ್ಸ ಬಾಳ ಇರ್ತೈತಿ. ತಿನ್ನಾಕ ಗಂಜಿಗೆ ಗತಿ ಇಲ್ಲಂದ್ರೂ ಮೈನಾಗ ನಂಜು ಬಾಳ ಇರ್ತೈತಿ. ಅಂತ ನಂಜುಂಡನನ್ನು ಈ ನಂಜುಂಡನನ್ನು ತರಲು ಬಂದಿದ್ದೆ. ಆದರೆ ಯಾವುದೋ ಒಂದು ಪಾತ್ರ ಮಾಡಿ ಅಭಿನಯಕ್ಕೆ ಕಾಲಿಟ್ಟವರೆಲ್ಲ ಕಡೆ ಹೀರೋ ಬಹದ್ದೂರ ಸಕಲ ಕಲಾವಲ್ಲಭನೆಂದು ಹೆಸರು ಪಡೆದು ಯಾವ ಪಾತ್ರವನ್ನಾದರೂ ನಿಭಾಯಿಸುವ ನಟ ಭಯಂಕರ. ಲೇ ಸುಮಿತ್ರ,
ಗೂಳಿ ಗುದ್ದೋ ಏಟಿಗೆ ಗೂಗಲ್ ಹುಡುಗಿರೋ ಟ್ರೀಟ್ಮೆಂಟ್ ಸಿಗಲ್ಲ. ಬಾರಪ್ಪ ಮೈದುನ, ನಾವು ಮನೆಗೆ ಹೋಗೋಣ. ಯಾವ ಮುಖವನ್ನು ಹೊತ್ತುಕೊಂಡು ಬರಲಮ್ಮ ನಾನು ಮನೆಗೆ? ನಾನೊಬ್ಬ ನಯವಂಚಕನೆಂದು ಅಣ್ಣನೇ ಮನೆಯಿಂದ ಹೊರ ದಬ್ಬಿದ್ದಾನೆ. ನೀನೊಬ್ಬ ಅನಾಥ, ನಿನ್ನ ರಕ್ತ ಸಂಬಂಧ ನಾವಲ್ಲವೆಂದು ಅಣ್ಣನೇ ಬಾಯಿ ಬಿಟ್ಟು ಹೇಳಿರುವಾಗ ಯಾವ ಮುಖ ಹೊತ್ತುಕೊಂಡು ಬರಲಮ್ಮ ನಾನು ಮನೆಗೆ? ನೋಡಪ್ಪ ಮೈದುನ, ನಿಮ್ಮ ಅಣ್ಣನಿಗೆ ನಾನು ತಿಳಿಸಿ ಹೇಳ್ತೀನಿ. ಬಾರಪ್ಪ ಮನೆಗೆ ಹೋಗೋಣ. ಬೇಡತ್ತಿಗೆ ಬೇಡ, ನನ್ನ ಜನ್ಮದೋದರನ್ನು ನಾ ಹುಡುಕು. ಅದಕ್ಕಿಂತ ಪೂರ್ವದಲ್ಲಿ ನನ್ನನ್ನು ಈ ಸ್ಥಿತಿಗೆ ತಂದ ಬತ್ತೆ ಹಚ್ಚಿ ಅವನನ್ನು ಬಾತಾಳಕ್ಕೆ ಕಳಿಸಿಕೊಡುತ್ತೇನೆ. ಅತ್ತಿಗೆ ಬರುತ್ತೇನೆ. ನಿಜವಾ ಮೈದುನ? ಮಾತು ಕೇಳು. ಛೆ, ಹೋಗ್ಲಿ ಬಿಟ್ಟ. ಮಾವ ಸಾಕಿದ ತಂದೆಗೆ ಸಮಾನ. ಸಾಕು ತಂದೆಯ ಸ್ಥಾನದಲ್ಲಿ ನಿಂತು ನನ್ನನ್ನು ಪೋಷಣೆ ಮಾಡುತ್ತಿರುವ ಈ ನನ್ನ ಮಾವನಿಗೆ ನನ್ನ ಅನಂತ ಧನ್ಯವಾದಗಳು. ಕಟುಕರು ತುಂಬಿರುವ ಈ ಪ್ರಪಂಚದಲ್ಲಿ ನನ್ನಂತ ಅನಾಥ ಮಕ್ಕಳು ಬಾಳೋದು ಬಲು ಕಟ್ಟಿದ. ನಾನು 10 ವರ್ಷದಲ್ಲಿದ್ದಾಗ ನನ್ನ ತಂದೆ ತಾಯಿ ಜೊತೆಗೆ ಪುಣ್ಯಕ್ಷೇತ್ರಕ್ಕೆ ಅಂತ ಹೊರಟಿದ್ದೆ. ಆದ್ರೆ ಆ ಸಮಯದಲ್ಲಿ ನಾವು ಹೋಗ್ತಾ ಇರಬೇಕಾದ ಕಾರು ಆಕ್ಸಿಡೆಂಟ್ ಆಯ್ತು. ಆ ಪರಿಸ್ಥಿತಿಯಲ್ಲಿ ನನ್ನ ತಂದೆ ತಾಯಿ ಇಬ್ರು ಸತ್ತು ಹೋದ್ರು. ನನ್ನ ಅದೃಷ್ಟ ನಾನು ಬದುಕಿದೆ. ಆದ್ರೆ ಯಾರೋ ಒಬ್ಬ ಪುಣ್ಯಾತ್ಮರು ನನ್ನನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಆ ಅನಾಥಾಶ್ರಮದಲ್ಲಿ ಯಾಕೋ ಏನು ಬೆಳೆದು ದೊಡ್ಡವರಾದೆ ಮುಂದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರಾಯ್ತು ಅಂತ ಕೆಲಸಕ್ಕಾಗಿ ಅಲೆದಾಡಿದೆ. ಆದ್ರೆ ಕೆಲಸ ಕೊಡೋರು ನನ್ನ ಡಿಗ್ರಿಗೆ ಬೆಲೆ ಕೊಡದೆ ನನ್ನ ಮೈ ಮಾಟಕ್ಕೆ ಮನಸ್ಸೊತ್ತು ಒಂದು ರಾತ್ರಿ ಅವರೊಂದಿಗೆ ಸಹಕರಿಸುವುದಾಗಿ ನನ್ನೊಂದಿಗೆ ಮಾತನಾಡಿದ್ರು. ಅದೇ ನನ್ನ ತಾಯಿಯನ್ನು ನನ್ನ ತಂದೆ ತಾಯಿ ಜೊತೆಗೆ ನಾನು ಸತ್ತು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು, ನಾನು ಬದುಕಬಾರ್ದು, ನಾನು ಸಾಯಲೇಬೇಕು. ಪ್ರಾಣ ಕಳೆದುಕೊಳ್ಳುವಂತ ತಪ್ಪು ನೀನೇನು ಮಾಡಿರುವಿ? ಒಂದು ಹೆಣ್ಣು ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ಬಂದೊಡನೆ ಅವಳು ತಪ್ಪು ಮಾಡಿರುವೆ ಅಂತ ನಿಮ್ಮ ಮಾತಿನ ಅರ್ಥ? ಅರ್ಥ ಅನರ್ಥದ ಮಾತುಗಳನ್ನು ಆಡುವುದನ್ನು ಬಿಟ್ಟು ಮೊದಲು ನಾ ಕೇಳುವ ಪ್ರಶ್ನೆಗೆ ಉತ್ತರ ಕೊಡು. ಯಾವ ತಪ್ಪು ಮಾಡಿ ಪ್ರಾಣ ಕಳೆದುಕೊಳ್ಳಲು ಹೊರಟಿರುವೆ? ಮೊದಲು ಅದನ್ನು ಹೇಳು. ನಾ ಯಾವ ತಪ್ಪು ಮಾಡಿಲ್ಲ. ನಿಮ್ಮ ತಕ್ಕ ಗಂಡಸರ ಜಾತಿಯ ಕಾಮುಕರು ಮಾಡಿರುವ ತಪ್ಪಿದ್ದ. ಒಬ್ಬ ಗಂಡು ಜಾತಿಯ ಕಾಮುಕ ಮಾಡಿದ ತಪ್ಪಿನಿಂದಾಗಿ ಇಡೀ ಗಂಡು ಕುಲವೇ ಕೆಟ್ಟವರೆಂದು ಹದ್ದು ಮೀರಿ ಮಾತನಾಡಬೇಡ. ಯಾಕೆ ನಿನ್ನ ಹೆಣ್ಣು ಕುಲದಲ್ಲಿ ಕಾಮುಕಿಯರಿಲ್ಲವೇ? ಹೆಣ್ಣುಗಳಿಂದಲೇ ಎಷ್ಟೋ ಯುವಕರ ಪ್ರಾಣ ಹೋಗಿದೆ. ಅಷ್ಟೇ ಏಕೆ ಅಚ್ಚುಕಟ್ಟಿನ ಮೈ ಕಟ್ಟಿರುವ ಯುವಕನ ತಲೆ ಕೆಡಿಸಿ ನಿಮ್ಮ ಕಾಮ ತೀರಿಸಿಕೊಂಡು ನಂತರ ಅವನಿಗೆ ಗುಡ್ ಬೈ ಹೇಳಿ ದೊಡ್ಡ ಶ್ರೀಮಂತನನ್ನು ಮದುವೆಯಾಗಿ ಐಷಾರಾಮಿ ಜೀವನ ನಡೆಸುತ್ತೀರಿ. ನಿಮ್ಮ ನೆನಪಿನಲ್ಲೇ ನಿಮ್ಮ ಭ್ರಮೆಯಲ್ಲೇ ಬದುಕುತ್ತಿರುವ ಯುವಕ ಕೊನೆಗೆ ನಿಮ್ಮ ಭ್ರಮೆಯಲ್ಲೇ ಅರಹುಚ್ಚನಾಗಿ ಬೀದಿ ಬೀದಿ ಅಲಿಯುತ್ತಾನೆ. ಅದು ನಿಮ್ಮಂತ ಹೆಣ್ಣುಗಳು ಮಾಡುವ ತಪ್ಪಿನಿಂದಾಗಿ. ಮೆದೆಯಲ್ಲಿ ಹುಟ್ಟೋದಿಲ್ಲ ಕಸಬರಿಗೆ ಎಂಬಂತೆ ಗಂಡು ಜಾತಿಯ ಕಾಮುಕರ ಲಿಸ್ಟಿಗೆ ಸೇರಿದ ನೀವು ಕೆಟ್ಟವರನ್ನ ಮೇಲೆತ್ತಿ ಮಾತನಾಡಬೇಕಲ್ಲವೇ? ನನ್ನನ್ನು ಕಾಮುಕರ ಲಿಸ್ಟಿಗೆ ಸೇರಿಸಿ ಮಾತನಾಡಬೇಡ. ಹೆಣ್ಣು ಅಂತ ಸುಮ್ಮನಿರುವೆ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವರ ಕಥೆನೇ ಬೇರೆಯಾಗಿರುತ್ತಿತ್ತು. ಬೇರೇನು ಮಾಡ್ತಾ ಇದ್ರಿ? ಇದೇ ಅಲ್ಲವೇ ನಿಮ್ಮ ಗಂಡಸರ ಚಾಳಿ? ಒಂಟೆ ಹೆಣ್ಣಿನ ಮೇಲೆ ಬಲಾತ್ಕಾರ ಎಂಬ ಬಾಣ ಹೊಡೋದು. ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಕಾಮದ ಬಲ ಬೀಸುವ ಕಾಮುಕನಲ್ಲ ಈ ಕರ್ಣ. ಯಾವನೋ ಒಬ್ಬ ಮಾಡಿದ ತಪ್ಪಿನಿಂದಾಗಿ ಇಡೀ ಗಂಡು ಕುಲವೇ ಕೆಟ್ಟವರೆಂದು ನೀ ಹದ್ದು ಮೀರಿ ವರ್ತಿಸಿದ್ದಕ್ಕೆ ನಾ ಹೊರತಾಗಿ ವರ್ತಿಸಿದೆ. ನಿನ್ನ ಹೆಸರೇನು? ನೀನೇಕೆ ಜೀವ ಕಳೆದುಕೊಳ್ಳಲು ಹೊರಟಿರುವೆ? ಆದದ್ದಾದರೂ ಏನು? ನನ್ನ ಹೆಸರು ಕವಿತಾ ಅಂತ.
ತಂದೆ ತಾಯಿ ಇಲ್ಲದ ಅನಾಥೆ, ಅನಾಥಾಶ್ರಮದಲ್ಲಿ ಬೆಳೆದಂದು ಮುಂದೆ ಅನಾಥಾಶ್ರಮದಿಂದ ಹೊರಗೆ ಬಂದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರಾಯ್ತು ಅಂತ ನನ್ನ ಓದಿಗೆ ಅನುಗುಣವಾಗಿ ಒಂದು ನೌಕರಿ ಹುಡುಕ್ತಾ ಇದ್ದೆ. ಆದ್ರೆ ನೌಕರಿ ಕೊಡುವವರು ನನ್ನ ಮೈಮಾಟಕ್ಕೆ ಮನಸ್ಸೊತ್ತು ನನಗೆ ಒಂದು ರಾತ್ರಿ ಸಾಯಂಕಾಲಿಸೋದಾಗಿ ಮಾತನಾಡಿದ್ರು. ಅದಕ್ಕಾಗಿ ನಾನು ಬದುಕಬಾರದು ಎಂದು ನಿರ್ಧರಿಸಿ ಪ್ರಾಣ ಕಳೆದುಕೊಳ್ಳಲು ಸಿದ್ಧನಾಗಿರುವೆ. ಜೀವ ಕಳೆದುಕೊಂಡರೆ ಮತ್ತೆ ಹುಟ್ಟಿ ಬರಲು ಹುಲ್ಲು ಜನ್ಮವಲ್ಲ ಕವಿತಾ, ಹುಲ್ಲು ಜನ್ಮವಲ್ಲ. ಇದೊಂದು ಜನ್ಮದಲ್ಲಿ ಮಾನವರಾಗಿ ಜಯಿಸಿ ಬಂದ ಮೇಲೆ ಬಂದ ಕಷ್ಟಗಳನ್ನು ಎದುರಿಸಿ ಜಯಿಸಬೇಕು. ಯಾರಿಗೋಸ್ಕರ ಬದುಕಬೇಕು? ಯಾರು ಇರುವರೆಂದು ನಾನು ಬದುಕಬೇಕು? ನನ್ನ ಜೊತೆ ನೀವಿರುವಿರಾ? ಅಂದರೆ ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲ. ನನ್ನ ಕರುಳಿಗೆ ಮಾಗಲಿ ಕಟ್ಟಿ ನನಗೊಂದು ಬಾಳು ಕೊಡುವಿರಾ ಎಂದು ಕೇಳಿದೆ. ನಿನಗೆ ಬಾಳು ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ ಕವಿತಾ, ನಾನಿಲ್ಲ. ನನ್ನದೊಂದು ದೊಡ್ಡ ಗುರಿ ಇದೆ. ಅದ್ಯಾವ ಗುರಿ ನಿಮ್ಮದು? ನಾನು ಕೂಡ ನಿನ್ನಂತೆ ತಂದೆ ತಾಯಿ ಇಲ್ಲದ ಅನಾಥ. ನನ್ನ ತಂದೆ ತಾಯಿ ಯಾರೆಂದು ತಿಳಿದುಕೊಳ್ಳಬೇಕು. ನಂತರ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಮಾತಿನಂತೆ ಈ ಸಮಾಜದಲ್ಲಿ ಮೆರೆಯುತ್ತಿರುವ ಸಮಾಜಘಾತುಕರನ್ನು ಕಟ್ಟಿದಾಗಲೇ ನನ್ನ ಗುರಿ ಸಫಲವಾಗುವುದು. ನಿಮ್ಮ ಗುರಿ ಸಾಧಿಸಿದ ಬಳಿಕಾದ್ರೂ ನನ್ನನ್ನು ಸತಿ ಎಂದು ಸ್ವೀಕರಿಸುವಿರಾ? ಆಯಿತು ಕವಿತಾ, ನಾ ಕೈಗೊಂಡ ಶಪಥ ಕೈಗೂಡಿದೊಡನೆ ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವೆ. ಮತ್ತೆ ಈ ಸಂತೋಷಕ್ಕೆ ಹೊರ ಹೊಮ್ಮಲಿ ನಿನ್ನ ಮಧುರ ಕಂಠದಿಂದ ಹಿಂಪಾದಾಗ ಜೀವದ ಬಂಧವೇ ಕವಿತಾ, ಇನ್ನು ಸ್ವಲ್ಪ ದಿನ ಅನಾಥಾಶ್ರಮದಲ್ಲೇ ಇರು. ನಾನು ಅಂದುಕೊಂಡ ಕೆಲಸ ಸಾಧಿಸಿದ ನಂತರ ನಿನ್ನನ್ನು ಮದುವೆಯಾಗುತ್ತೇನೆ. ಆಯ್ತು ಕಣ್ಣ, ನಿಮ್ಮ ದಾರಿಯನ್ನ ಕಾಯ್ತಾ ಇರ್ತೀನಿ. ಅಪಾಯ ಬರುವುದು ಶತ್ರುಗಳಿಂದಲ್ಲ, ನಮ್ಮ ರಕ್ತ ಸಂಬಂಧಿಗಳಿಂದಲೆನ್ನುವುದು ಸತ್ಯವಾಯಿತು.
ನನ್ನ ತಮ್ಮ ತನ್ನ ಜೀವನ ರೂಪಿಸಿಕೊಳ್ಳುತ್ತಾನೆಂದು ಬಯಸಿದ ನನ್ನನ್ನು ಮನೆಯಿಂದ ಹೊರ ತಳ್ಳುತ್ತಾನೆಂದು ನಾ ತಿಳಿದಿರಲಿಲ್ಲ. ಬೆಂಕಿಯ ಕಟ್ಟಿಗಳು ನೋಡಲು ಎಲ್ಲವೂ ಒಂದೇ ರೀತಿ ಕಾಣುತ್ತವೆ. ಆದರೆ ಕೆಲವು ಕಡ್ಡಿಗಳು ದೀಪವನ್ನು ಬೆಳಗಿದರೆ ಕೆಲವು ಕಡ್ಡಿಗಳು ಮನೆಯನ್ನೇ ಸುಡುತ್ತವೆ. ನನ್ನ ತಂದೆ ತಂದು ಸಾಕಿದ ಸೂರ್ಯನನ್ನು ನನ್ನ ಸ್ವಂತ ರಕ್ತ ಹಚ್ಚಿಕೊಂಡು ಹುಟ್ಟಿದ ತಮ್ಮನಂತೆ ನೋಡಿಕೊಂಡರು. ತನ್ನ ಜೀವನ ರೂಪಿಸಿದ ಮನೆಗೆ ಕೊಳ್ಳಿ ಇಡುವ ಕಿರಾತಕನ ನಾ ತಿಳಿದಿರಲಿಲ್ಲ. ಸ್ವಾಮಿ, ಯಾರಿಗೆ ಕಿರಾತಕ ಅಂತ ಹೇಳ್ತಾ ಇದ್ರ ನೀವು? ಮತ್ತಿನ್ನಾರಿಗೆ ಸುಮಿತ್ರ, ನನ್ನ ಸೊಸೆ ರೇವತಿಯನ್ನು ಆಹುತಿ ತೆಗೆದುಕೊಂಡನಲ್ಲ ಆ ಸೂರ್ಯನಿಗೆ. ಸ್ವಾಮಿ, ಯಾರ್ದೋ ಮೂರನೆಯವರ ಮಾತನ್ನು ಕೇಳಿ ರೇವತಿಯ ಸಾವಿಗೆ ಕಾರಣ ನನ್ನ ಮೈದ್ರ ಅಂತ ಹೇಳ್ಬೇಡಿ ನೀವು. ಒಂದು ಮಾತಂದ್ರೂ ಸತ್ಯ, ಕಣ್ಣಿನಿಂದ ಕಂಡಿದ್ದು ಸತ್ಯವಾಗೋದಿಲ್ಲ, ಕಿವಿಯಿಂದ ಕೇಳಿದ್ದು ನಿಜವಾಗೋದಿಲ್ಲ. ಕಣ್ಣಿನಿಂದ ಕಂಡಿದ್ದು ಆಯಿತು, ಕಿವಿಯಿಂದ ಕೇಳಿದ್ದು ಆಯಿತು. ಇನ್ನಾವ ನಿಜ ತಿಳಿದುಕೊಳ್ಳಬೇಕು ಸುಮಿತ್ರ? ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಅದರ ಗುಣನೇ ಬೇರೆ. ಅದರಂತೆ ಒಳ್ಳೆಯವನಂತೆ ಕಂಡರು ಅವರ ಅಂತರಾಳದಲ್ಲಿ ವಿಧ ತುಂಬಿರುತ್ತದೆ ಎಂದು ಹೇಳುವುದಕ್ಕೆ ಓ ಶತಮೂರ್ತ ಸೂರ್ಯನೇ ಸಾಕ್ಷಿ. ಸೂರ್ಯ ಅಪರಾಧಿ ಎಂದು ನೀವು ಈ ರೀತಿ ಮಾತಾಡೋದು ಸರಿಯಲ್ಲ. ಅದಲ್ಲದೆ ಅವನನ್ನು ಅಪರಾಧಿ ಮಾಡಬೇಕೆಂದು ಸಂಚು ಕೂಡಿರಬೇಕು ಆ ಕರ್ಮೇಂದ್ರ. ಅವನ ಮಾತನ್ನು ನೀವು ನಂಬಬೇಡಿ. ವಿಚಾರ ಮಾಡಿದರೆಷ್ಟು ಬಿಟ್ಟರೆಷ್ಟು, ಹೋದ ಜೀವ ಮರಳಿ ಬರಲಾರದು. ಹಣೆ ಬರಹಕ್ಕೆ ಹೊಣೆಯಾರದು. ಯಾವ ಸಮಯದಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಸುಮಿತ್ರ, ನಿನಗೆ ಒಂದು ವಿಷಯ ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ. ಏನ್ರಿ ಅದು? ನನಗೆ ಸ್ವಲ್ಪ ಕೆಲಸವಿದೆ, ಹೋಗಿ ಬರುತ್ತೇನೆ. ಸ್ವಾಮಿ, ನಿಂತ್ಕೊಳ್ಳಿ. ಊಟ ಮಾಡ್ಕೊಂಡು ಹೋಗ್ಬಾರ್ದಾಗಿತ್ತೆ. ಇಲ್ಲ, ಊಟ ಆಮೇಲೆ ಮಾಡುತ್ತೇನೆ. ರೀ, ರುದ್ರಭೂಮಿಗೆ ಕೊಡುವ ಜಮೀನು ನೋಡಲು ನಮ್ಮ ತಾಲೂಕಿನ ತಹಶೀಲ್ದಾರರು ಬರುತ್ತಿದ್ದಾರೆ. ಅವರನ್ನು ಭೇಟಿಯಾಗಿ ಬಂದ ನಂತರ ಊಟ ಮಾಡುವೆ. ನೀವೀಗ ಹೋದವ್ರು ಯಾವಾಗ ಬರ್ತೀರೋ ಏನೋ, ಅಲ್ಲಿವರೆಗೂ ನಾನು ಉಪವಾಸನೇ ಇರ್ಬೇಕಾ? ನೀನೇಕೆ ಉಪವಾಸವಿರುವೆ ಸುಮಿತ್ರ? ನೀನು ಊಟ ಮಾಡು. ನಿಮ್ಮನ್ ಬಿಟ್ಟು ನಾನು ಎಂದಾದ್ರೂ ಊಟ ಮಾಡಿದ್ದೀನೇನ್ರಿ? ನಾಳೆ ನಿನ್ನನ್ನು ಬಿಟ್ಟು ನಾ ಹೋದರೆ? ಸ್ವಾಮಿ, ನಿಂತ್ಕೊಳ್ಳಿ. ಹುಡುಗಾಟಕ್ಕೂ ಈ ಮಾತನ್ನು ಆಡ್ಬೇಡಿ ನೀವು. ಹೆಣ್ಣಿಗೆ ಬೆಲೆ ಯಾವಾಗ ಸಿಗುತ್ತೆ ಗೊತ್ತಾ? ಅವಳ ಕೊರಳಿಗೆ ತಾಳೆ ಕಟ್ಟಿದ ಪತಿ ಅವಳ ಹತ್ತಿರ ಇದ್ದಾಗ ಮಾತ್ರ ಹೆಣ್ಣಿಗೆ ಬಲೆ. ಇಲ್ಲವಾದ್ರೆ ಆ ಹೆಣ್ಣಿನ ಜೀವನ ಕಣ್ಣೀರಿನ ಗೋಳು. ಸ್ವಾಮಿ, ಸಮಾಧಿ ಮಾಡಿದ ಕಣೆ, ಅಷ್ಟಕ್ಕೆ ಕಣ್ಣೀರಿನ ಹೊಳೆಯನ್ನೇ ಹರಿಸುತ್ತಿರುವೆಯಲ್ಲ ಸುಮಿತ್ರ. ಅಷ್ಟೊಂದು ಪ್ರೀತಿಯೇನೇ ನನ್ನ ಮೇಲೆ ನಿನಗೆ? ಸ್ವಾಮಿ, ನೀವೇ ನನ್ನ ಜೀವ. ನೀವಿಲ್ಲದೆ ನನ್ನ ಜೀವನವೇ ಇಲ್ಲ. ಗಂಡನನ್ನೇ ಕಸಕ್ಕಿಂತ ಕೀಳಾಗಿ ಕಾಣುವ ಈ ಕಾಲದಲ್ಲಿ ನೀನೇ ನನ್ನ ಉಸಿರು ಎನ್ನುವೆಯಲ್ಲ ಸುಮಿತ್ರ. ಸ್ವರ್ಗ ಎನ್ನುವುದು ಎಲ್ಲೂ ಇಲ್ಲ ಕಣೆ. ನೀ ನನ್ನ ಜೊತೆಗಿದ್ರೆ ಅದೇ ನನಗೆ ಸ್ವರ್ಗ ಸುಖ. ಈ ನನ್ನ ದೇವತೆಯಿಂದ ಹೊರಹೊಮ್ಮಲಿ ಒಂದು ಸುಮಧುರ ಗಾನ. ಸ್ವಾಮಿ, ಕಾದಿರುವ ಕಡಲಿಗೆ ಇಂಚರವೇ ನಾದವೆಂಬಂತೆ ನಿಮ್ಮ ಹಾಡಿಗೆ ಸ್ವರಕ್ಕೇರಿಸ್ತೀನಿ. ಬನ್ನಿ ಸ್ವಾಮಿ.
ಅಧಿಕಾರಿಗಳು ಬರುವ ಸಮಯವಾಯಿತು. ನಾನು ಭೇಟಿಯಾಗಿ ಬಂದು ನಂತರ ಊಟ ಮಾಡುವೆ. ಯಾವ ಅಧಿಕಾರಿಗಳನ್ನು ಭೇಟಿಯಾಗಲು ಹೊರಟಿರುವನ? ನಮ್ಮ ತಾಲೂಕಿನ ತಹಸೀಲ್ದಾರರು ಬರುತ್ತಿದ್ದಾರೆ. ಅವರನ್ನು ಭೇಟಿಯಾಗಲು ಹೊರಟಿವೆ ಸಹೋದರ. ಏನು, ತಹಸೀಲ್ದಾರರನ್ನು ಭೇಟಿಯಾಗಲು ಹೊರಟಿರುವಿರ? ಹೌದು ಶರತ್, ನಮ್ಮ 2 ಎಕರೆ ಜಮೀನನ್ನು ರುದ್ರಭೂಮಿಗೆ ಕೊಡುತ್ತೇವೆಂದು ಹೇಳಿದ್ದೇವಲ್ಲ, ಜಮೀನು ನೋಡಿ ಊರ ಪ್ರಮುಖರ ಸಮ್ಮುಖದಲ್ಲಿ ಮಾತನಾಡುತ್ತಾರೆ. ನಾಳೆನೇ ನಮ್ಮ ಜಮೀನನ್ನು ಬಿಟ್ಟು ಕೊಡುವುದಿದೆ. ಯಾರನ್ನು ಕೇಳಿ ನಮ್ಮ ಜಮೀನನ್ನು ಕೊಡುತ್ತಿರಿಯೇನೋ? ನಮ್ಮ ಜಮೀನನ್ನು ಒಳ್ಳೆಯದಕ್ಕೆ ಕೊಡಲು ಯಾರನ್ನೇಕೆ ಕೇಳಬೇಕು ಶರತ್? ನಾನು ಈ ಮನೆಯ ವಾರುತ್ತವರ, ನನ್ನದೊಂದು ಮಾತು ಕೇಳಬೇಕೆಂದು ಅನಿಸಲಿಲ್ಲವೇ ನಿನಗೆ? ಅಷ್ಟಕ್ಕೂ ಜಮೀನು ನಿನ್ನ ಹೆಸರಿನಲ್ಲಿಲ್ಲ. ನಿನ್ನ ಹೆಸರಿನಲ್ಲಿದ್ದರೇನು, ನನ್ನ ಹೆಸರಿನಲ್ಲಿದ್ದರೆ ನೀನೇ ಸರ್ಕಾರಕ್ಕೆ ಬಿಟ್ಟು ಕೊಟ್ಟರಾಯಿತು. ಬಿಟ್ಟು ಕೊಡಲು ಅದೇನು ಬಿಡುಗಾಸಿನ ಆಸ್ತಿಯಲ್ಲೆಲ್ಲ, ಕೋಟ್ಯಾನು ಕೋಟಿ ಬೆಲೆ ಬಾಳುವ ಆಸ್ತಿ. ಬೆಲೆ ಬಾಳುವ ಆಸ್ತಿಯನ್ನು ದಾನ ಕೊಡಲು ಹೊರಟಿರುವಲ್ಲ, ನಿನಗೇನು ತೇ ಕೆಟ್ಟಿದೆಯೇನೋ? ಅದೇ ನನಗೆ ಕೆಟ್ಟಿಲ್ಲ ಶರತ್, ನಿನಗೆ ಕೆಟ್ಟಿದೆ. ಹಣದ ಹುಚ್ಚು ನೆತ್ತಿಗೇರಿದೆ. ನನಗೆ ಹಣ ಮುಖ್ಯವಲ್ಲ, ನಾ ಕೊಟ್ಟ ಮಾತು ಮುಖ್ಯ. ನಾ ಕೊಟ್ಟ ಮಾತಿನಂತೆ 2 ಎಕರೆ ಜಮೀನನ್ನು ಈ ಊರ ಜನರ ಹಿತಕ್ಕಾಗಿ ಕೊಟ್ಟೇ ಕೊಡುತ್ತೇನೆ. ಕೊಟ್ಟೆ ಕೊಡುತ್ತೇನೆ ಎಂದು ಹೇಳಲು ನೀವೇನು ಶ್ರಮಪಟ್ಟು ಗಳಿಸಿದ ಆಸ್ತಿ ಅಲ್ಲ. ಹಿಂದಿನ ಹಿರಿಯರು ಗಳಿಸಿದ ಆಸ್ತಿ ದಾನ ಮಾಡುತ್ತಾ ಹೋದರೆ ನಾನೇನು ಬೀದಿ ಬೀದಿ ಭಿಕ್ಷೆ ಬೇಡಲೇನು? ನೀನೇಕೆ ಬೀದಿಯ ಭಿಕ್ಷೆ ಬೇಡುವೆ ಶರತ್? ನಿನ್ನ ಪಾಲಿನ ಆಸ್ತಿಯನ್ನು ನೀನೇ ಇಟ್ಟುಕೋ. ನನ್ನ ಪಾಲಿನ ಆಸ್ತಿಯನ್ನು ಕೊಟ್ಟು ನಾನು ನನ್ನ ಮಾತು ಉಳಿಸಿಕೊಳ್ಳುತ್ತೇನೆ. ಎಲ್ಲಿದೆ ನಿನ್ನ ಪಾಲಿನ ಆಸ್ತಿ? ಎಲ್ಲ ನನ್ನ ಹೆಸರಿನಲ್ಲಿದೆ. ಅಂದು ನನ್ನ ಹೆಸರಿಗೆ ಮಾಡಿ ಪುಣ್ಯ ಕಟ್ಟಿಕೊಂಡೆ. ಇಲ್ಲವಾದರೆ ಇಷ್ಟೊತ್ತಿಗೆ ಎಲ್ಲ ಆಸ್ತಿ ಈ ಊರ ಜನರಿಗೆ ಹಂಚಿ ಬೀದಿ ಪಾಲು ಮಾಡುತ್ತಿದ್ದೇನೆ. ನಿನ್ನನ್ನು ಬೀದಿ ಪಾಲು ಮಾಡುವ ಸ್ವಾರ್ಥಿ ಅಲ್ಲ ಸಹೋದರ ಈ ನಿನ್ನಣ್ಣ. ನಿನ್ನನ್ನು ವಿದ್ಯಾವಂತನನ್ನಾಗಿ ಮಾಡಲು ಕೊಡಬಾರದ ಕಷ್ಟಪಟ್ಟಿರುವೆ ಶರತ್. ಅದನ್ನಾದರೂ ಅರಿತುಕೋ. ಎಲ್ಲ ಅರಿತುಕೊಂಡು ಮಾತನಾಡುತ್ತಿರುವೆಯನ್ನ. ವಿದ್ಯಾವಂತ ಮಾಡಿದನೆಂದು ಹೀಯಾಳಿಸಿ ಮಾತನಾಡಬೇಡ. ಹೊಲದಲ್ಲಿ ಬಂದ ದಾಯದಿಂದ ಹೋಗಿಸಿರುವೆ. ಇಷ್ಟರಿ ಅರಿವಿ ಹಾಕಿಕೊಂಡು ಊರಲ್ಲಿ ಅಲಿದಾಡಿದರೆ ಆದಾಯ ಬರಲಾರದು. ನಾ ಕಷ್ಟಪಟ್ಟು ಬೆವರು ಭೂತಾಯಿಯ ಮಡಿಲಲ್ಲಿ ಬೆವರು ಸುರಿಸಿದ ಫಲದಿಂದ ನೀನೊಬ್ಬ ಪದವೀಧರನಾಗಿ ನಿಂತಿರುವಿ. ವಿದ್ಯಾವಂತನಾಗಿ ಈ ರೀತಿ ಮಾತನಾಡುವುದು ಸರಿಯೇ ಶರತ್? ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ, ನನ್ನ ಮರ್ಯಾದೆ ಕಳೆಯಬೇಡ. 2 ಎಕರೆ ಜಮೀನನ್ನಷ್ಟೇ ಬಿಟ್ಟು ಕೊಡು. ಉಳಿದ ಆಸ್ತಿ ನಿನ್ನ ಹೆಸರಿನಲ್ಲೇ ಇರಲಿ. ನನ್ನ ಬಿಸಿನೆಸ್ ಸೆಕ್ಯೂರಿಟಿ ಬರೆದುಕೊಟ್ಟು ಹಣ ಪಡೆದಿರುವೆ. ಯಾರ ಹತ್ತಿರ ಸಾಲ ಆದರೂ ಮಾಡಿ ಹಣ ತಂದು ಕೊಡುವೆ. ನೀನು ತೆಗೆದುಕೊಂಡು ಹೋಗಿ ಜಮೀನಿನ ಪತ್ರವನ್ನು ಬಿಡಿಸಿಕೊಂಡು ಬಾ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋಣ. ಹೀಗೆ ಕಠೋರವಾಗಿ ಮಾತಾಡ್ತಾ ಇದೆಯಾ ಮೈದುನ ನೀನು? ನಿಮ್ಮಣ್ಣನು ಒಳ್ಳೆ ಕೆಲಸಕ್ಕೆ ನೀನು ಅಡ್ಡಿ ಆಗ್ತಾ ಇದೀಯಾ? ನೀವು ಏನೇ ಹೇಳಿದರೂ ನನ್ನ ಹೆಸರಿನಿಂದ ಆಸ್ತಿಯನ್ನು ಬಿಟ್ಟು ಕೊಡುವುದಿಲ್ಲ. ಅಷ್ಟಕ್ಕೂ ಮೀರಿ ಕೊಡಲೇಬೇಕೆಂದರೆ ಯಾರ ಮನೆಯನ್ನಾದರೂ ಜೀತದಾರಾಗಿ ದುಡಿದುಕೊಡಿ. ನಾವಿಬ್ರು ಕಂಡ ಹೆಂಡತಿ ಜೀವನ ಪೂರ್ತಿ ಬೇರೊಬ್ಬರ ಹೊಲದಲ್ಲಿ ಚೀತದಾಗಿ ದುಡಿದ್ರು ಕೂಡ ಏನು ಭೂಮಿಯನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ ತಾಯಿಗಿನ ಕಾಲದಲ್ಲಿ. ಅದನ್ನು ನಿನ್ನ ಗಂಡನಿಗೆ ಹೊತ್ತಿಗೆ ಕಳೆದುಕೊಂಡಿದ್ದು ಮರಣ ಸಿಗಲಾರದು. ಹಿಂದೆ ಹಿರಿಯರು ಮಾಡಿದ ಆಸ್ತಿಯನ್ನು ಉಳಿಸಿಕೊಳ್ಳುವುದನ್ನು ಬಿಟ್ಟು ಈ ಊರ ಜನರಿಗೆ ಕೊಡಲು ಹೊರಟಿರುವನು. ಇವನು ಹೇಳಿದಂತೆ ಕೇಳಿದರೆ ನನ್ನ ಕೈಗೆ ಚಿಪ್ಪು ಕೊಡುತ್ತಾನೆ, ಹೊತ್ತಿಗೆ ಚಿಪ್ಪು ಕೊಡುತ್ತಾನೆ. ನಾ ಹೇಳಿದಂತೆ ನೀನೇಕೆ ಕೇಳುವಿಯಪ್ಪ? ನೀ ಹೇಳಿದಂತೆ ಕೇಳಿ ನಾ ದಡ್ಡನಾಗಿರುವೆ. ನನ್ನ ತಮ್ಮ ತನ್ನ ಜೀವನ ರೂಪಿಸಿಕೊಳ್ಳು
ಎಂದು ಬಯಸಿ ಸಂತೋಷಪಟ್ಟಿದ್ದೆ. ಆದರೆ ನನಗೆ ಸ್ಥಿತಿ ಬರುತ್ತದೆ ಎಂದು ನಾ ತಿಳಿದಿರಲಿಲ್ಲ. ಅಪಾಯ ಬರುವುದು ಶತ್ರುಗಳಿಂದಲ್ಲ, ನಮ್ಮ ರಕ್ತ ಸಂಬಂಧಿಗಳಿಂದಲೇ ಎನ್ನುವುದು ತಿಳಿದುಕೊಂಡೆ. ಮೈದುನ, ಈ ಮೂರು ಜನರ ಮುಂದೆ ನಿಮ್ಮಣ್ಣನವರ ಮಾನ ಮರ್ಯಾದೆಯನ್ನು ಮೂರು ಕಾಸಿಗೆ ಮಾರ್ಬೇಡಪ್ಪ. ನನ್ನ ಕಾಲಿಗೆ ಬೀಳುವ ನಾಟಕ ಬೇಡ. ನೀವು ನಟಿಸುವ ನಾಟಕದಲ್ಲಿ ನಾನು ಪಾತ್ರದಾಗಿ, ಆದರೆ ತಪ್ಪುಕೊಂಡು ಅನ್ನಕ್ಕೆ ಗತಿ ಇಲ್ಲದಂತೆ ಆಗುವುದು. ನೋಡಿ, ಈ ಮನೆಯಲ್ಲಿ ನಾನು ಹೇಳಿದಂತೆ ನಡೆಯಬೇಕು. ನಾನು ಹೇಳಿದಂತೆ ಕೇಳಿದರೆ ಈ ಮನೆಯಲ್ಲಿ ಇರಬೇಕು. ಇಲ್ಲವಾದರೆ ಇಲ್ಲಿಂದ ಹೋಗಬಹುದು. ಕೆಲವೊಮ್ಮೆ ನಂಬಿಕೆಗಿಂತ ಕೆಟ್ಟದ್ದು ಇನ್ನೊಂದಿಲ್ಲ ಎನಿಸುತ್ತದೆ. ಯಾಕೆಂದರೆ ಮೋಸ ಹೋದ ಮೇಲೆ ಗೊತ್ತಾಗುವುದು, ಅತಿಯಾಗಿ ನಂಬಿ ನಿನ್ನಿಂದ ಮೋಸ ಹೋದ ಜನ ನಂಬಿದಕ್ಕೆ ಒಳ್ಳೆಯ ಉಡುಗೊರೆಯನ್ನೇ ಕೊಟ್ಟಿಯಲ್ಲ ಸಹೋದರ. ನಿನಗೆ ಆ ದೇವರು ಒಳ್ಳೆಯದು ಮಾಡಲಿ. ಸುಮಿತ್ರ, ನಡೆ ಹೋಗೋಣ. ಇನ್ನು ಸ್ವಲ್ಪ ಈ ಹೊತ್ತು ಇಲ್ಲೇ ನಿಂತರೆ ಚೆಂಡಿಗೆ ಕೈ ಕೊಟ್ಟು ಹೊರತಳ್ಳುತ್ತಾನೆ ನನ್ನ ತಮ್ಮ. ಬಾ ಸುಮಿತ್ರ, ಹೋಗೋಣ. ಸ್ವಲ್ಪ ತಡೆದುಕೊಳ್ಳಿ ಸ್ವಾಮಿ. ನನ್ನ ಮೈದುನ ಅಣ್ಣನನ್ನು ಮನೆ ಬಿಟ್ಟು ಹೊರ ಹಾಕುವಂತ ಕಟಕ ಮನುಷ್ಯನಲ್ಲ. ಸಿಟ್ಟಿನಲ್ಲಿ ಏನಾದ್ರೂ ಮಾತಾಡಿರ್ಬೋದು, ಅದನ್ನು ನೀವು ಸಹ ಮನಸ್ಸಿಗೆ ಹಚ್ಕೋತಾ ಇದ್ದೀರಾ. ಎಷ್ಟೇ ಆದ್ರೂ ನೀವಿಬ್ಬರು ಒಮ್ಮೆ ರಕ್ತಕ್ಕೆ ಹುಟ್ಟಿದವರು. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಸಕ್ಕರೆ ತುಪ್ಪ ಉಣಿಸಿದರೆ ಬೇವಿನ ಕಹಿಯಾಗಿ ಪರಿಣಮಿಸುವುದು ಸುಮಿತ್ರ, ಬೇವಿನ ಕಹಿಯಾಗಿ ಪರಿಣಮಿಸುವುದು. ಈ ಜೀವನದ ಬಂಡಿಯಲ್ಲಿ ಕಹಿ ಸಿಹಿ ಎಲ್ಲವೂ ಬರುತ್ತದೆ. ಅದನ್ನೆಲ್ಲ ಸಹಿಸಿಕೊಂಡು ಹೋದಾಗಲೇ ಮುಂದೆ ನಮಗೆ ಸಂತೋಷದ ಕ್ಷಣಗಳು ಬರುವುದು ಸ್ವಾಮಿ. ಸಂತೋಷವೆಂಬುವುದು 1000 ಮೈಲು ದೂರ ಆಯಿತು ಸುಮಿತ್ರ ನನ್ನ ಪಾಲಿಗೆ. ಕಷ್ಟ ಎನ್ನುವುದು ಹೊಗಲೇ ಏರುತ್ತಿದೆ. ಆ ಸುಮಿತ್ರ, ಎಲ್ಲಿಯಾದರೂ ಬಹುದೂರ ಹೊರಟು ಹೋಗೋಣ. ಇನ್ನು ಈ ಊರಲ್ಲಿದ್ದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ನಾಮಾರ್ಥ ಎಂದು ಈ ಆಳಿಸಿ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಸುಮಿತ್ರ ಈ ಊರಿನ ಜನ. ಬಾ ಸುಮಿತ್ರ, ಹೋಗೋಣ. ಮೈದುನ, ನಿಮ್ಮಣ್ಣಗೆ ಹೇಳಪ್ಪ, ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಈ ಮೊಸಳೆ ಕಣ್ಣೀರಿನ ನಾಟಕ ಬೇಡ. ನಿಮ್ಮನ್ನು ನನ್ನ ಜೊತೆ ಇಟ್ಟುಕೊಳ್ಳಲು ನನಗೇನು ತಲೆ ಕೆಟ್ಟಿಲ್ಲ. ಎಲ್ಲಿಯಾದರೂ ಹೋಗಿ, ನನ್ನ ಮನೆಯಲ್ಲಿ ಮಾತ್ರ ನಿಮ್ಮಿಬ್ಬರಿಗೆ ಜಾಗ ಇಲ್ಲ. ಹೊರಟೊಳಗೆ ಇಲ್ಲಿದ್ದ. ಇದು ನಿನ್ನ ಮನೆ ಜನ, ನೀನೇ ಈ ಮನೆಯಲ್ಲಿರು, ನಾವೇ ಹೋಗುತ್ತೇವೆ. ಬಾ ಸುಮಿತ್ರ, ಈ ಮನೆಯ ಋಣ ಎಂದು ನಮ್ಮ ಪಾಲಿಗೆ ಮುಗಿಯಿತು. ಹೇ ಮನೆ ಎಂಬ ಮಹಾಲಕ್ಷ್ಮಿ, ನಿನ್ನ ನಗಲಿ ನಿನ್ನ ಕಂದ ಬಹುದೂರ ಹೊರಟಿರುವನು. ನಿನಗೆ ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ನಮಸ್ಕರಿಸು ಸುಮಿತ್ರ, ಹೊರಡೋಣ. ನಿಂತುಕೊಳ್ಳಿ. ನಿಮ್ಮ ಬಟ್ಟೆ ಬರೀ ಈ ಮನೆಯಲ್ಲಿ ಇರಕೂಡದು. ತೆಗೆದುಕೊಂಡು ಹೋಗಿ.
ಲೇ, ಯಾರವನು? ದಶರಥ್, ಹೀಗೇಕೆ ಕೂಗುವೆ? ಈ ಶ್ರೀಮಂತನ ಅರಮನೆಯ ಮುಂದೆ ನಿಂತು ನಾಯಿ ಅಂತ ಬಗಳುತ್ತಿರುವವನು. ನನ್ನ ಅವಶ್ಯಕತೆ ಇದ್ದಾಗ ನನ್ನನ್ನು ಬಳಸಿಕೊಂಡು ಈಗ ನನಗೆ ನಾಯಿ ಅನ್ನಿವ ನೋಡಿ, ನಿಮ್ಮ ಸಾಹಸ ಬೇಡ. ನನ್ನ ಜಮೀನಿನ ಪತ್ರವನ್ನು ನನಗೆ ಕೊಟ್ಟು ಬಿಡಿ. ಯಾಕೆ ಶರತ್, ಹೀಗೇಕೆ ಕೂಗುತ್ತಿರುವೆ? ನೀವು ಕಟ್ಟಿಸುತ್ತಿರುವ ಫ್ಯಾಕ್ಟರಿಗೆ ನನ್ನನ್ನು ಪಾರ್ಟ್ನರ್ ಮಾಡಿಕೊಳ್ಳುತ್ತೇವೆ ಎಂದು ಆ ಫ್ಯಾಕ್ಟರಿ ಮತ್ತೊಬ್ಬರಿಗೆ ಮಾಡಿಬಿಡಿ. ನಿಮ್ಮನ್ನು ನಂಬಿದರೆ ನಾನು ಉದ್ಧಾರವಾದಂತೆ. ನಿಮ್ಮ ಸಂಘ ಸಾಕು ನನಗೆ. ನನ್ನ ಆಸ್ತಿ ಪತ್ರವನ್ನು ನನಗೆ ಕೊಟ್ಟು ಬಿಡಿ. ಲೇ ಶರತ್, ಯಾವ ಆಸ್ತಿ ಪತ್ರವನ್ನು ಕೊಡಬೇಕು ನಿನಗೆ? ನನ್ನ ಆಸ್ತಿ ಪತ್ರವನ್ನು ನನಗೆ ಕೊಡಿ. ಒಂದು ನೀನು ಸಹಿ ಮಾಡಿದಾಗಲೇ ಈ ಶ್ರೀಮಂತನ ಸೊತ್ತಾಯಿತು ನಿನ್ನ ಆಸ್ತಿ. ಕೊಟ್ಟಿದ್ದನ್ನು ಮರಳಿ ಕೊಡುವುದು ಈ ರಾವ್ ಬಹದ್ದೂರನ ಜಾಯಮಾನದಲ್ಲೇ ಇಲ್ಲ. ಲೇ ರಾವ್ ಬಹದ್ದೂರ, ನನ್ನನ್ನು ನಂಬಿಸಿ ನಿನ್ನ ಕುತಂತ್ರ ನಾಟಕಕ್ಕೆ ನನ್ನನ್ನು ಬಲಿಪಿಸಿ ಮಾಡಿದೆಯಾ ಪಾಪಿ? ಏ ಕರ್ಮೇಂದ್ರ, ನಿನ್ನನ್ನು ನಂಬಿ ನಾನು ಕೆಟ್ಟೆ. ದೇವತೆಯ ಸಾವಿನ ಹಿಂದೆ ನಿನ್ನ ಕೈ ಆಡಿದೆ ಎಂದು ನನಗೀಗ ಅರ್ಥವಾಯಿತು. ಅರ್ಥವಾಯಿತು. ಏ ದಡ್ಡ, ಕೈ ಓಡವಿರುವುದು ಅಷ್ಟೇ ಅಲ್ಲ ಶರತ್, ನಾನೇ ರೇವತಿಯ ಶೀಲಗೆಡಸಿದೆ. ಅವಮಾನವನ್ನು ತಾಳಲಾರದೆ ಆ ರೇವತಿ ವಿಷ ಸೇವಿಸಿ ಸಾವನ್ನಪ್ಪಿದಳು. ಆ ಸಾವಿನ ಪಟ್ಟ ನನ್ನ ಮೇಲೆ ಬರಬಾರದೆಂದು ಆ ಸೂರ್ಯನನ್ನು ಅಪರಾಧಿಯನ್ನಾಗಿ ಮಾಡಿದೆ. ನಯವಂಚಕರೇ, ನಿಮಗೇನು ಕೇಳು ಬಗೆದಿರುವೆನೆಂದು ನನಗೆ ಈ ರೀತಿ ಏಕೆ ಮಾಡಿದಿರಿ? ಲೇ ಶರತ್, ನಿನ್ನ ಅಣ್ಣನ ಮೇಲಿನ ಸೇಡಿಗಾಗಿ ನನಗೆ ಎದುರಾಗಿ ಈ ಊರ ಜನಕ್ಕೆ ಭೂಮಿ ಕೊಡಲು ಸಿದ್ಧನಾಗಿದ್ದ. ಹೇಗಾದರೂ ಮಾಡಿ ನಿನ್ನ ಅಣ್ಣನನ್ನು ಸೆರೆಬಡಿಯಬೇಕಾಗಿತ್ತು. ಅದಕ್ಕೆ ನಿನಗೆ ಈ ರೀತಿಯ ಗಾಳ ಹಾಕಿದೆ. ಲೇ ರಾವ್ ಬಹದ್ದೂರ, ನಿನ್ನ ಮಾತಿಗೆ ಮರುವಾಗಿ ಹಣ ಗಳಿಸಬೇಕೆಂಬ ದುರಾಸೆಯಿಂದ ದೇವರಂತ ನನ್ನ ಅನ್ನ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿದೆ. ಲೇ ಸಾಹುಕಾರ, ನನ್ನಿಂದ ಕಿತ್ತುಕೊಂಡ ಜಮೀನನ್ನು ನಾನು ಮನೆಗೆ ಪಡೆಯುತ್ತೇನೆ. ಮೊದಲು ನನ್ನ ಅನ್ನ ಅತ್ತಿಗೆಯನ್ನು ಹುಡುಕುತ್ತೇನೆ. ಮಾಮಾ, ಶರತ್ತನ ಆಸ್ತಿ ನಮಗೆ ದಕ್ಕಿತು ಮಾಮ, ದಕ್ಕಿತು. ಆ ದಕ್ಕಿದ ಆಸ್ತಿಯಲ್ಲಿ ನನಗೂ ಅರ್ಧ ಪಾಲು ಬರಲೇಬೇಕು ಮಾಮ, ಬರಲೇಬೇಕು. ಲೇ ಕರ್ಮೇಂದ್ರ, ನಿನಗೆ ಆಸ್ತಿಯಲ್ಲಿ ಭಾಗ ಕೊಡಲು ನೀನೇನು ನನ್ನ ರಕ್ತ ಸಂಬಂಧಿಯೇ ಮಗನೇ? ಏ ಮಾವ, ನಾನು ನಿನ್ನ ತಂಗಿಯ ಮಗ, ಅರ್ಥಾತ್ ನಿನ್ನ ಸೋದರ ಅಳಿಯ. ಸೋದರ ಅಳಿಯ? ಲೇ ಕರ್ಮೇಂದ್ರ, ಸೋದರ ಅಳಿಯ
ಸಾಕಿದ ನಾಯಿಗೆ ಸಮಾನ. ಸೋದರಳಿಯರೆಂದು ಮನದಲ್ಲಿ ಇಟ್ಟುಕೊಂಡೆ ನಿನಗೆ ಅನ್ನ ನೀರು ಬಟ್ಟೆ ಕೊಟ್ಟಿದ್ದೇನೆ. ಆಸ್ತಿಯಲ್ಲಿ ಭಾಗ ಕೇಳಲು ಬಂದಿದ್ದೆ ಯಾದರೆ ಲೇ, ಆಸ್ತಿಯಲ್ಲಿ ಭಾಗ ಕೇಳಲು ಬಂದಿದ್ದೆ ಯಾದರೆ ನಿನ್ನ ಚೆಂಡಿಗೆ ಕೈ ಕೊಟ್ಟು ಹೊರನೂಕಬೇಕಾಗುತ್ತದೆ. ಶಬಾಸ್ಲೇ ಬಾಬಾ ಶಬಾಸ್. ಒಂದಲ್ಲ ಒಂದು ದಿನ ನೀನು ನನ್ನನ್ನು ಚಂಡಿಗೆ ಕೈ ಕೊಟ್ಟು ಹೊರ ತಳ್ಳುತ್ತೇನೆ ಎಂಬುವುದು ನನಗೆ ಚೆನ್ನಾಗಿ ಗೊತ್ತು. ಲೇ ಕರ್ಮೇಂದ್ರ, ಬಾಗಿ ಹಿಡಿತದಲ್ಲಿರಲಿ. ನನಗೆ ಎದುರು ಹೋದರೆ ಯಾರು ಬದುಕುಳಿದಿಲ್ಲ ಈ ಭೂಮಿಯಲ್ಲಿ. ಸುಮ್ಮನೆ ಆಸ್ತಿಗೆ ಆಸೆ ಪಟ್ಟು ನಿನ್ನ ಆಯುಷ್ಯ ಕಳೆದುಕೊಳ್ಳಬೇಡ. ನನ್ನ ಆವಿಷ್ಯ ಗಟ್ಟಿಯಾಗಿದೆ ಬಾಬಾ. ಈಗ ನಿನ್ನ ಆವಿಷ್ಯ ಕೊನೆ ಹಂತದಲ್ಲಿದೆ. ಈ ಕರ್ಮೇಂದ್ರ ನಿನ್ನ ಮನೆಗೆ ಕಾಲಿಡಬೇಕಾದ ಮೋಸದಿಂದ ನನ್ನ ತಾಯಿಯ ಹೆಸರಿನಲ್ಲಿದ್ದ 20 ಎಕರೆ ಆಸ್ತಿಯನ್ನು ಮೋಸದಿಂದ ನಿನ್ನ ಕೈವಶ ಮಾಡಿಕೊಂಡೆಯಲ್ಲ. ಅದರ ಶೇರಿಗಾಗಿ ಕಾಲಿಟ್ಟಿರುವೆ ಕಾಳಿಂಗ ಸರ್ಪದಂತೆ. ಕಾಳಿಂಗ ಸರ್ಪವು ಕಂಗಾವಲವಾದರೆ ನಿನಗೆ ಉಳಿಗಾಲವಿಲ್ಲ ಮಗನೇ. ಲೇ ಕಟುಕ, ಸುಮ್ಮನೆ ನಾನು ಬೇಡಿದ್ದನ್ನು ಕೊಟ್ಟರೆ ಬದುಕಿಕೊಳ್ಳುವೆ. ಇಲ್ಲವಾದರೆ ಸತ್ತು ಸುಡುಗಾದ ಸೇರುವ ಮಗನೇ ಈ ಕರ್ಮೇಂದ್ರನ ಕೈಯಲ್ಲಿ. ಲೇ ಕರ್ಮೇಂದ್ರ, ತಿಪ್ಪೆ ತಿರುಕರೆಲ್ಲ ಒಬ್ಬರಿಗೆ ಆಸೆ ಕಂಡರೆ ನಿಮಗೆ ಆಸೆಯನ್ನು ಈಡೇರಿಸಿಕೊಳ್ಳಲು ಸಾಧ್ಯನಾ? ಲೇ ಕರ್ಮೇಂದ್ರ, ಈ ರೋಬಹದ್ದೂರನಿಗೆ ಜೀವದ ಬೆದರಿಕೆ ಹಾಕವೆಯೋ ನನ್ನ ಮಗನೇ? ನಿನ್ನ ಬದುಕನ್ನೇ ಕೊನೆಗಾಣಿಸುವ ಮಗನೇ. ಲೇ ಲಾಲ್ ಬಹದ್ದೂರ್, ನಿಂತ್ಕೋ. ನಾನು ಮಹಾರಾಜನಾಗಿ ಮೆರೆಯಬೇಕಾದರೆ ಈ ಕರ್ಮೇಂದ್ರನ ಗುಂಡಿಗೆ ನೀನು ಬಲೆಯಾಗಲೇಬೇಕು. ಓಹೋ, ಈ ಕರ್ಮೇಂದ್ರನಿಂದ ನಾನು ಬಚಾವಾಗಬೇಕಾದರೆ ನಾನೊಂದು ಪ್ಲಾನ್ ಮಾಡಲೇಬೇಕು. ಹಾ, ಬಾ ಕೃಷ್ಣ. ಲೇ ಕರ್ಮೇಂದ್ರ, ಮುಗೀತು ಮಗನೇ ನಿನ್ನ ಜೀವನದ ಆಯುಷ್ಯ. ಅಮ್ಮ, ಕಣ್ಣ ಕರ್ಮೇಂದ್ರ ಏಕೆ ಒದಗಿರುವನು? ನನ್ನ ಆಸ್ತಿಯಲ್ಲಿ ಭಾಗ ಕೇಳಲು ಸಿದ್ಧನಾಗಿದ್ದ. ಅದಕ್ಕೆ ಇವನನ್ನು ಯಮಲೋಕಕ್ಕೆ ದಾರಿ ತೋರಿಸಿದೆ. ಕರ್ಮೇಂದ್ರ ನಾನು ಏಕೆ ಕೊಲೆ ಮಾಡಿದೆ? ಆಸ್ತಿಯ ಆಸೆಗಾಗಿ ಪಾಲುದಾರನಾಗಲು ಬಯಸಿದ್ದ. ಅದಕ್ಕೆ ಇವನನ್ನು ಬಂದೂಕಿನ ಗುಂಡಿನ ರುಚಿ ತೋರಿಸಿದೆ. ನಾಳೆ ನನಗೆ ಬರುವಲ್ಲಿ ಆಸ್ತಿ ನಾನು ಕೇಳಿದರೆ ಈ ಕರ್ಮೇಂದ್ರನಿಗೆ ಬಂದ ಸ್ಥಿತಿ ನಿನಗೂ ಬಂದೊದಗುವುದು. ನನಗೆ ಏಕೆ ಬರುವುದು ಅಣ್ಣ ಈ ಕರ್ಮೇಂದ್ರನ ಸ್ಥಿತಿ? ನಾನು ಈ ಮನೆ ವಾರಸ್ತಾರ. ನನಗೆ ಬರಬೇಕಾದ ಆಸ್ತಿ ಬಂದೇ ಬರುತ್ತದೆ. ಲೇ ಕೃಷ್ಣ, ನಾನು ಕೊಟ್ಟರೆ ತಾನೇ ನಿನಗೆ ಬರುವುದು ಆಸ್ತಿ. ನೋಡು ಕೃಷ್ಣ, ಆಸ್ತಿ ಆಸೆಯನ್ನು ಬಿಟ್ಟು
ನಾನು ಹೇಳಿದಂತೆ ಕೇಳಿಕೊಂಡು ಬಿಟ್ಟರೆ ಸರಿ, ಇಲ್ಲವಾದರೆ ಆಯುಷ ಪೂದಿ ಬದುಕುವ ಈ ನಿನ್ನ ದೇಹ ಸುಡಮೋತ್ತದಲ್ಲೇ ಸುಟ್ಟು ಭಸ್ಮವಾಗುವುದು ಮಗನೇ. ಅಂದರೆ ನನ್ನ ತಂದೆ ಬೇರೆ ಇಲ್ಲ, ನಿನ್ನ ತಂದೆ ಬೇರೆನಾ? ನೀನು ಮಾತನಾಡುವುದು ನೋಡಿದರೆ ನಾನು ನಿನ್ನ ತಮ್ಮನೇ ಅಲ್ಲವೆಂದು ನನಗೆ ಅನ್ನಿಸ್ತದೆ. ನೀನು ನನ್ನ ತಮ್ಮನಲ್ಲ, ನನ್ನ ಚಿಕ್ಕಪ್ಪ ರಘುವೀರನ ಮಗ. ಎಷ್ಟು ದಿವಸ ಈ ವಿಷಯವನ್ನು ನನ್ನಿಂದ ಎದಕ ಮುಚ್ಚಿಟ್ಟಿ? ನಾವು ಇಬ್ಬರು ಒಂದೇ ತಾಯಿ ಮಕ್ಕಳು ಅಲ್ಲವೆಂದು ಗೊತ್ತಾದರೂ ಎಲ್ಲಿ ನನಗೆ ಬರುವಲ್ಲಿ ಆಸ್ತಿ ಅರ್ಧ ಪಾಲು ಕೇಳ್ತಾರಂತ ಇಷ್ಟು ದಿವಸ ಈ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟ್ಯಾ? ಲೇ ಕೃಷ್ಣ, ಈಗ ತಿಳಿಯಿತಲ್ಲ ಬಚ್ಚ, ಈಗಲಾದರೂ ನಿನ್ನಿಂದ ಏನು ಕಿತ್ತುಕೊಳ್ಳಲು ಆಗುತ್ತೆ? ನನಗೆ ಬರಬೇಕಾದ ಆಸ್ತಿ ನನಗೆ ಬಂದೇ ಬರುತ್ತದೆ. ಲೇ ಕೃಷ್ಣ, ಈ ಸರ್ವಾಸ್ತಿಗೆ ನಾನೇ ಸರ್ದಾರ. ಈ ಸರ್ದಾರನಿಂದ ಒಂದು ಬಿಡಿಗಾಸು ಸಹ ಸಿಗಲಾರದು ಮಗನೇ ನಿನಗೆ. ಕೊಡುವುದಿಲ್ಲ ಅಂದರೆ ಬಿಡುವನಲ್ಲ ಈ ಕೃಷ್ಣ. ನ್ಯಾಯದಿಂದ ಹೋರಾಡಿ ಅನ್ಯಾಯವನ್ನು ಎದುರಿಸಿ ನನಗೆ ಬರಬೇಕಾದ ಆಸ್ತಿ ಬಂದೇ ಬರುತ್ತದೆ. ಲೇ ಕೃಷ್ಣ, ನನ್ನ ವಿರುದ್ಧ ಹೋರಾಡಿ ನಿನಗೆ ಬರಬೇಕಾದ ಆಸ್ತಿಯನ್ನು ಪಡೆದುಕೊಳ್ಳುವುದು ಒಂದೇ, ಹುತ್ತದೊಳಗೆ ಕೈ ಹಾಕಿ ಕಾಳಿಂಗ ಸರ್ಪದಿಂದ ಕತ್ತಿಸಿಕೊಳ್ಳುವುದು ಒಂದೇ. ನೋಡು ಕೃಷ್ಣ, ನನಗೆ ಎದುರಾದವರು ಯಾರು ಜೀವಂತವಾಗಿ ಬೆಳೆದಿಲ್ಲ ಈ ಭೂಮಿಯ ಮೇಲೆ. ನನಗೆ ಎದುರಾದ ಆ ನಿನ್ನ ತಂದೆಯ ಮಾವಿನ ಸಾರಿಗೆ ಹೋಗಿ ನೀವು ಮಲಗಿರುವ ಮನೆಗೆ ಬೆಂಕಿ ಹಚ್ಚಿ ಸರ್ವನಾಶ ಮಾಡಿದೆ. ನಿನ್ನ ಹಣೆ ಬರಹ ಚೆನ್ನಾಗಿತ್ತು, ನೀನು ಮಾತ್ರ ಬದುಕುಳಿದೆ. ಆದರೆ ನಿನ್ನ ತಂದೆ ತಾಯಿ ಹಾಗೂ ನಿನ್ನ ಇಬ್ಬರು ಅಣ್ಣಂದಿರು ಸುಟ್ಟು ಭಸ್ಮವಾದರು. ಈ ರಾಜ್ಯ ವೈಭವ ಆಸೆಗಾಗಿ ಮತ್ತೆ ನನ್ನ ತಂದೆ ತಾಯಿಗಳು ಮತ್ತೆ ನಮ್ಮ ಅಣ್ಣಂದಿರು ಬಲಿ ಪಡೆದಿಯ ಶತಮೂರ್ಖ. ನೀನು ದುಷ್ಟನೆಂದು ತಿಳಿದಿದ್ದೆ, ಆದರೆ ಮಹಾದುಷ್ಟನೆಂದು ನಾನು ತಿಳಿದಿದ್ದಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನೀನು ಮಾಡಿದ ಅನ್ಯಾಯವನ್ನು ತಿಳಿಸಿ ಬರುತ್ತೇನೆ. ನಿನಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡಿಸ್ತೇನೆ. ಶಿಕ್ಷೆ? ಹೋಗು ಕೃಷ್ಣ, ಹೋಗು. ಕಾನೂನನ್ನೇ ಕಾಸು ಕೊಟ್ಟು ಕೊಂಡುಕೊಳ್ಳುವ ಈ ಶ್ರೀಮಂತನಿಗೆ ಆ ನಿನ್ನ ಕಾನೂನು ಯಾವ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ. ಶರಣಂ 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 ದೇವಿ ಕೃಪಾತರೆ. ಬಾಬಾರ ಗಜಬದನ ನಿಮ್ಮ ನಿಂತೇನೋ ನಾನಾ. ಲೇ ಕರ್ಮೇಂದ್ರ, ಮೋಸದಿಂದ ನನ್ನ ಜೈಲಿಗೆ ಕಳಿಸಿ ಹಾಯಾಗಿರವಿ ಆಮಗನೇ. ಈ ಸೂರ್ಯನ ಧ್ವನಿ ಕೇಳಿ ಯಾವ ಮೂಲೆಯಲ್ಲಿ ಅಡಿಗೆ ಕುಳಿತಿರುವೆ ಮಗನೇ. ನೀನಾಗಿ ಆಚೆ ಬರುವೆಯೋ ಇಲ್ಲ ನಾನು ನಿನ್ನ ಜೈಲಿಗೆ ಕೈ ಕೊಟ್ಟು ಹೊರತರಬೇಕಾ?
ಲೇ ಸೂರ್ಯ, ಜೈಲು ಶಿಕ್ಷೆಯನ್ನು ಅನುಭವಿಸಿದರು ನಿನ್ನ ಮೈಯಾಗಿನ ನೆನ ಕಡಿಮೆ ಆಗಿಲ್ಲೇನೋ ಕುಸೆ? ಏ ಕುಸೆ, ಯಾತಕ್ಕಾಗಿ ಈ ಶ್ರೀಮಂತನ ಮನೆಗೆ ಕಾಲಿಟ್ಟಿರುವೆ? ಲೇ ರಾವ್ ಬಹದ್ದೂರ, ಈ ಸೂರ್ಯನ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಿದೆಯಾ, ರಕ್ತ ಕುದಿತಿದೆಯಾ? ಈಗಲೇ ಈಗಲೇ ಇವನ ನಿಜ ಮಾಡುವ, ಯುದ್ಧ ಮಾಡಬೇಕಾದ್ರೆ ಯುದ್ಧವೇ ಮಾಡುವ. ಯುದ್ಧ ಅಂದ್ರೆ ಊರೂರ ನಡುವೆ ಅಲ್ಲ, ಜಾತಿ ಜಾತಿಗಳ ನಡುವೆ ಅಲ್ಲ, ಗುಂಪು ಗುಂಪುಗಳ ನಡುವೆ ಅಲ್ಲ, ನನ್ನ ನಿನ್ನ ಮಧ್ಯೆ ಮಾತ್ರ. ಹುಲಿಸಗಿ ನೀ ಮೂರು ಹುಲಿಸಗಿಂತ ಬೋದ್ ಕೊಡ್ತಿದ್ದಿಲ್ಲ, ಸಿಂಹ ಸಿಂಹವಾಗಿ ಸಿಂಹ ಬೇಟೆ. ಆ ನಿನ್ನ ಹಳೆಯ ಕರ್ಮೇಂದ್ರನ್ನು ಅಟ್ಟಟ್ಟಾಗಿ ಕಡಿಯಲು ಬಂದಿರುವೆ. ಎಲ್ಲಿರುವುದೋ ಕಿರಾತಕ. ಲೇ ಸೂರ್ಯ, ಆಸ್ತಿಯಲ್ಲಿ ಭಾಗ ಕೇಳಲು ಬಂದ ಈ ಕುನ್ನಿ ಸುಡುಗಾಡಿನ ದಾರಿ ಹಿಡಿದಿದೆ. ಅಂದರೆ ನೀನೇ ಇವನನ್ನು ಕೊಲೆ ಮಾಡಿದೀಯಾ? ಹೌದು, ನಾನೇ ಈ ಕರ್ಮೇಂದ್ರನ ಪ್ರಾಣವನ್ನು ತೆಗೆದಿರುವೆ. ಆಸ್ತಿ ಆಸೆಗಾಗಿ ಎದುರಾದ ಈ ಕೊನ್ನಿ ಸುಡುಗಾಡಿನ ದಾರಿ ಹಿಡಿದಿದೆ. ಸಾವು ಎನ್ನುವುದು ಅವನ ಹೆಗಲೇರಿತ್ತು. ಮಾಡಿದ ಕರ್ಮಕ್ಕೆ ನಿನ್ನ ಸಾವು ನಿನ್ನ ಹೇಳಲಿದೆ ರಾವ್ ಬಹದ್ದೂರ್. ನನ್ನ ಸಾವನ್ನೇ ಗೆದ್ದು ಬಂದ ಈ ಶ್ರೀಮಂತನಿಗೆ ಸಾವು ಹೆಗಲೇರಿದೆ. ನಿನ್ನ ಪಾಪದ ಗುಣ ತುಂಬಿದೆ, ಅಂತ್ಯಕಾಲ ಆರಂಭವಾಗಿದೆ. ನಿನ್ನ ಚಿಕ್ಕಪ್ಪನ ವೀರನಿಗೆ ನೀ ಮಾಡಿದ ಅನ್ಯಾಯಕ್ಕೆ ನ್ಯಾಯ ಸಿಗುವ ಕಾಲ ಈಗ ಬಂದಿದೆ. ಯಾರಿಗೆ ನ್ಯಾಯ ಸಿಗುವ ಕಾಲ ಬಂದು ಒದಗಿದೆ ಚಿಕ್ಕಪ್ಪ? ಅಣ್ಣ, ನೀನಿಲ್ಲಿ ಕರ್ಮೇಂದ್ರನ್ನು ಬೇಟೆಯಾಡಲು ಬಂದಿದ್ದಣ್ಣ. ಆದರೆ ನಾ ಬರುವಷ್ಟರಲ್ಲಿ ಈ ರಾವ್ ಬಹದ್ದೂರನೇ ಈ ಕರ್ಮೇಂದ್ರನ ಪ್ರಾಣ ತೆಗೆದಿದ್ದಾನೆ. ಅಂದರೆ ನೀನು ಶಿವನ ಸಾಕಿದ ಸಾಕು ತಮ್ಮನೆ? ಹೌದು, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಶಿವನ ನಿನ್ನ ತಿಳಿದುಕೊಂಡೆ ಸೂರ್ಯ. ಹಾ ಕರ್ಣ, ನಿನ್ನ ಜೀವನದ ಬಗ್ಗೆ ಕೇಳುತ್ತಿದೆಯಲ್ಲ, ಇಂದು ಸತ್ಯ ತಿಳಿಯುವ ಕಾಲ ಬಂದಿದೆ. ಸೂರ್ಯ, ಕರ್ಣ, ನೀವಿಬ್ಬರು ಈ ಮನೆಯ ಮಕ್ಕಳು. ಏನು ಹೇಳ್ತಿರ್ತೀರಿ ನೀವು? ಹೌದು ಸೂರ್ಯ, ನೀವಿಬ್ಬರು ಅಣ್ಣ ತಮ್ಮಂದಿರು. ನಿಮ್ಮ ತಂದೆ ರಘುವೀರ್ನ, ನಾನು ಹಾಗೂ ಶಿವನನ ತಂದೆ ಧರ್ಮಣ್ಣ, ನಾವು 3 ಜನ ಆತ್ಮೀಯರು. ಈ ರಾವ್ ಬಹದ್ದೂರ್ ನಿಮ್ಮ ದೊಡ್ಡಪ್ಪನ ಮಗ. ಈ ಅರಮನೆಗೆ ಅಧಿಪತಿ ನಾನೇ ಆಗಬೇಕೆನ್ನೋ ದುರಾಸೆಯಿಂದ ನಿಮ್ಮ ತಂದೆ ತಾಯಿ ಹಾಗೂ ನೀವು 3 ಜನ ಅಣ್ಣ ತಮ್ಮಂದಿರು ಮಲಗಿಕೊಂಡಾಗ ಮನೆಗೆ ಬೆಂಕಿ ಹಚ್ಚಿದ ಈ ರಾವ್ ಬಹದ್ದೂರ್ ಹೇಗೋ ನಿಮ್ಮಿಬ್ಬರನ್ನು ಕಾಪಾಡಿ ಶಿವಣ್ಣ ತಂದೆ ಧರ್ಮಣ್ಣ ನಿನ್ನನ್ನು ತೆಗೆದುಕೊಂಡು ಹೋದ. ಈ ಕರ್ಣನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದಿ. ನಿಮ್ಮ ಹೆತ್ತವರು ಹಾಗೂ ನಿಮ್ಮ ಇನ್ನೊಬ್ಬ ತಮ್ಮ ಕೃಷ್ಣ ಅಗ್ನಿ ಆಹುತಿ ಆದರು. ಇವರು ನನ್ನ ಚಿಕ್ಕಪ್ಪ ರಘುವೀರನ ಮಕ್ಕಳೇ. ನನ್ನ ತಮ್ಮನೇ ಕರ್ಣ, ನನ್ನ ಜೀವನವೇ ಜೈಲಲ್ಲಿ ಅಂತ್ಯವಾಗುತ್ತದೆ ಎಂದು ನಾ ತಿಳಿದುಕೊಂಡಿದ್ದೆ. ಆದರೆ ದೇವರಂತೆ ಬಂದು
ನನ್ನನ್ನು ಜೈಲಿನಿಂದ ಬಿಡಿಸಿ ಕೊಚ್ಚಿದ ನನ್ನ ಧೈರ್ಯಕ್ಕೆ ಆನೆ ಬಲ ಬಂದಂತಾಯಿತು. ಈ ಕರ್ಣ ನನ್ನ ತಮ್ಮನಾಗಿರಬಾರದೆಂದು ನನ್ನೊಳಗೆ ನಾವು ವ್ಯಥೆ ಪಡುತ್ತಿದ್ದೆ. ನನಗೆ ಯಾರು ಇಲ್ಲ, ನಾನೊಬ್ಬ ಅನಾಥನೆಂಬ ಹೊರಗು ನನಗೆ ಕಾಡ್ತಾ ಇತ್ತು. ಆ ಕಾರಣ ಈ ಅಣ್ಣನನ್ನು ಅಪ್ಪಿಕೋ. ಅಣ್ಣ, ನಿನ್ನನ್ನು ನೋಡಿದಾಗಿನಿಂದ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನಾಗಿರಬಹುದೇ ಎಂಬ ಅನುಮಾನ ದಿನ ಬೆಳಗಾದರೂ ನನ್ನ ಮನಸ್ಸು ತೊರೆಯುತ್ತಿತ್ತು. ನಾವಿಬ್ಬರು ಅನಾಥರಂತೆ ಅರ್ಧ ವಿಷ ಕಳೆದವು. ನಾವಿಬ್ಬರು ಒಂದೇ ಬಳ್ಳಿಯ ನಾವಿಬ್ಬರು ಒಂದೇ ಕರಳುಗಳು ಎಂಬುದನ್ನು ಮರೆತು ಅನಾಥರಂತೆ ಅರ್ಧ ವಿಷ ಕಳೆದವು. ಇನ್ನು ಮುಂದಾದರೂ ಅಣ್ಣ ತಮ್ಮರಾಗಿ ಅನ್ಯೋನ್ಯದಿಂದ ಜೀವನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನನ್ನನ್ನು ಈ ಸ್ಥಿತಿಗೆ ತಂದ ಈ ರಾಬಾಬುರನ ಒಂದು ಗತಿ ಕಾಣಿಸುತ್ತೇನೆ. ಬೇಡಿ, ನನ್ನನ್ನು ಏನೂ ಮಾಡಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಾನು ಕೇಸ ಇಚ್ಛೆಯಿಂದ ಮರಣ ಹೊಂದುತ್ತೇನೆ. ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣಾ ಸಾಗರ. ಜಯ ಜಯ ಗುರುವರ ಕರುಣಾ ಸಾಗರ. ಜಯ ಜಯ ಗುರುವರ ಬಾಲಗಂಗಾರ. ಜಯ ಜಯ ಗುರುವರ ಬಾಲಗಂಗಾರ. ಜಯ ಜಯ ಗುರುವರ ಜಯ ಗುರುವರ ಜಯ ಜಯ ಗುರುವರ ಮುಂದಿನ ಬದಲಾವಣೆ ಕಾಮನ ಕಟ್ಟಿಗೆ ಧರ್ಮದ ಕೊಟ್ಟಲಿ. ಮುಂದಿನ ಬದಲಾವಣೆ ಕಾಮನ ಕಟ್ಟುಕರಿಗೆ ಧರ್ಮದ ಕೊಟ್ಟಲಿ. ದಯವಿಟ್ಟು ಈ ಒಂದು ಕತೆ ಬಂದಂತ ಕವಿಗಳು ವೇದಿಕೆ ಮೇಲೆ ಬರಬೇಕು. ಪಾತ್ರಧಾರಿಗಳಿಗೆ ಒಂದು ನಾಟಕದ ಶಿವಳ್ಳಿ ಕಾಣಿಕೆ ನೀಡಿದಂತ ನಾಗರಾಜ್ ಬರ್ಮಪ್ಪ ಗುಜಾಳ್ ಎಲ್ಲ ಪಾತ್ರಧಾರಿಗಳು ನಾಗರಾಜ್ ಪುರಿ ಅವರು ಎಲ್ಲ ಪಾತ್ರಧಾರಿಗಳ ಪರವಾಗಿ ಧನ್ಯವಾದಗಳು. ಅವರು ಆ ಪಾತ್ರಧಾರಿಗೆ ಆ ಶಿವಳ್ಳನ್ನು ನೀಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ.